ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡುವಂಥ ಶೃಂಖಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಇದರೊಳಗೆ ಈಗಾಗಲೇ 24 ಸಂಚಿಕೆಗಳಲ್ಲಿ 223 ಗಾಥೆಗಳನ್ನು ನಾವು ನೋಡಿದ್ದೇವೆ. 223ನೇ ಗಾಥೆ ನಿರ್ಜರ ಅಧಿಕಾರದಲ್ಲಿ ಬರುವಂಥದ್ದು. ಈ ಪ್ರಕಾರವಾಗಿ ಈ ಅಧ್ಯೋಪಾಂತ ಸ್ವಾಧ್ಯಾಯದ ಶೃಂಖಲೆಯಲ್ಲಿ ನಾವು ನಿರ್ಜರ ಅಧಿಕಾರದವರೆಗೆ ಬಂದು 415 ಗಾಥೆಗಳಲ್ಲಿಯ 223 ಗಾಥೆಗಳನ್ನು ಏನು ಮಾಡಿಕೊಂಡಿದ್ದೇವೆ ನೋಡಿದ್ದೇವೆ. ಇವತ್ತು ನಿರ್ಜರ ಅಧಿಕಾರದ ಮುಂದಿನ ಗಾಥೆಗಳ ವಿಷಯವನ್ನು ನೋಡಿ ಇವತ್ತು ನಿರ್ಜರ ಅಧಿಕಾರವನ್ನು ನಾವು ಪೂರ್ಣ ಮಾಡೋದಿದೆ. 224ನೇ ಗಾಥೆಯಿಂದ 236ನೇ ಗಾಥೆಯವರೆಗೆ ಗಾಥಾಪಾಠ ಮಾಡಿ ಅವುಗಳ ಅರ್ಥವನ್ನು ನೋಡೋಣ. ಬಹಳ ಅದ್ಭುತವಾಗಿರತಕ್ಕಂಥ ವಿಷಯ ಇಲ್ಲೇನಾಗೋದಿದೆ ಅಂತಂದ್ರೆ ಬರೋದಿದೆ. ಅದನ್ನು ನಾವು ಈ ಸಂಚಿಕೆಯಲ್ಲಿ 25ನೇ ಸಂಚಿಕೆಯಲ್ಲಿ ನೋಡೋಣ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕಾ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ ಸ್ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ. ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ. ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ. ಮಿನಮೋ ಸುದ ಕೇವಲೀ ಭನಿದಂ. ಹಿಂದಿನ ಸಂಚಿಕೆಯಲ್ಲಿ 223ನೇ ಗಾಥೆಯವರೆಗೆ ನಾವು ನೋಡಿದ್ವಿ. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯರು ಏನು ಹೇಳ್ತಾ ಇದ್ದಾರಂದ್ರೆ, ಯಾವ ಪ್ರಕಾರ ಬಿಳಿ ಶಂಖ ಪರವಸ್ತುವಿನ ಭಕ್ಷಣೆ ಮಾಡಿದ ಮೇಲೆ ಅದೇನು ಕಪ್ಪಾಗೋದಿಲ್ಲ. ಆದರೆ ಅದು ಯಾವಾಗ ತಾನಾಗಿನೇ ಕಪ್ಪ ರೂಪವಾಗಿ ಪರಿಣಮಿಸ್ತದ, ಕಪ್ಪಂದ್ರೆ ಕರಿ ಬಣ್ಣ ರೂಪದಿಂದ ಪರಿಣಮಿಸ್ತದ, ಆಗದು ಕಪ್ಪಾಗಿ ಬಿಡ್ತದ. ಇದನ್ನ ಯಾಕೆ ಉದಾಹರಣೆ ಕೊಟ್ಟರು ಅಂತಂದ್ರೆ, ಇದೇ ಪ್ರಕಾರ ಜ್ಞಾನಿ ಕೂಡ ಪರವಸ್ತುವಿನ ಉಪಭೋಗದಿಂದ ಅಜ್ಞಾನಿಯಾಗೋದಿಲ್ಲ. ಆದರೆ ಯಾವಾಗ ತಾನಾಗಿನೇ ಅಜ್ಞಾನ ರೂಪವಾಗಿ ಪರಿಣಾಮ ಮಾಡ್ತಾನಲ್ಲ, ಆವಾಗ ಅಜ್ಞಾನಿ ಆಗ್ತಾನ, ಆವಾಗ ಅವನು ಬಂಧಿತ ಆಗ್ತಾನ, ಬದ್ಧ ಆಗ್ತಾನ ಅನ್ನುವಂಥ ಮಾತಿದೆ. ಕರ್ಮ ಬಲವಂತದಿಂದ ಕರ್ತೃವನ್ನ ತನ್ನ ಫಲದೊಡನೆ ಏನ್ ಮಾಡೋದಿಲ್ಲ ಅಂದ್ರೆ ಸೇರಿಸಿಕೊಳ್ಳೋದಿಲ್ಲ. ಆದರೆ ಯಾವಾಗ ಕರ್ಮವನ್ನ ಅವನು ಮಾಡ್ತಿರ್ತಾನ, ಅದರ ಫಲದ ಇಚ್ಛೆ ಮಾಡ್ತಾನ, ಅವನೇ ಅದರ ಫಲವನ್ನು ಪಡಿತಾನ. ಅದಕ್ಕಾಗಿ
ಯಾರು ಜ್ಞಾನರೂಪವಾಗಿ ವರ್ತಿಸ್ತಾರ ಮತ್ತು ರಾಗ ಇಲ್ಲದೇನೆ ಕರ್ಮವನ್ನು ಮಾಡ್ತಾರಲ್ಲ, ಆ ಮುನಿರಾಜರು ಕರ್ಮದಿಂದ ಬದ್ಧ ಆಗೋದಿಲ್ಲ. ಏಕೆಂದ್ರೆ ಅವರಿಗೆ ಕರ್ಮ ಫಲದ ಇಚ್ಛೆ ಇರೋದಿಲ್ಲ. ಇದನ್ನೇ ಆಧಾರವಾಗಿಟ್ಟುಕೊಂಡು ಇದೇ ಅರ್ಥವನ್ನು ದೃಷ್ಟಾಂತದ ಮೂಲಕ ವ್ಯಕ್ತಪಡಿಸಲಿಕ್ಕೆ 4 ಗಾಥೆಗಳನ್ನು ನಾವಿಲ್ಲಿ ಒಟ್ಟಿಗೆ ನೋಡೋದಿದೆ. 224, 225, 226, 227 ಈ 4 ಗಾಥೆಗಳನ್ನು ಒಟ್ಟಿಗೆ ನಾವೇನ್ ಮಾಡೋದಿದೆ ಅಂತಂದ್ರೆ ಪ್ರಾರಂಭಿಸೋದಿದೆ. 25ನೇ ಸಂಚಿಕೆಯ ಈ ಗಾಥಾ ಪಾಠ ಹಾಗೂ ಅರ್ಥದ ವಿವರಣೆ ಇಲ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಪ್ರಾರಂಭಿಸೋಣ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. 224ನೇ ಗಾಥೆ. ಪುರಿಸೋ ಜಹ ಕೋವಿ ಇಹಂ ವಿತ್ತಿ ನಿಮಿತ್ತಂ ತು ಸವದೇರಾಯಂ ತೋಸೋ ವಿದೇದಿರಾಯ ವಿವಿಹೆ ಭೋಗೆ ಸುಹಾಪಾಯೇ ಏಮೇವ ಜೀವ ಪುರಿಸೋ ಕಮ್ಮರಯಂ ಸೇವದೆ ಸುಹನಿಮಿತ್ತಂ ತೋಸೋ ವಿದೇದಿ ಕಮ್ಮೋ ವಿವಿಹೆ ಭೋಗೆ ಸುಹಾಪಾಯೇ ಜಹ ಪುನಸೋಚ್ಛಿಯ ಪುರಿಸೋ ವಿತ್ತಿ ನಿಮಿತ್ತಂ ನ ಸೇವದೆ ರಾಯಂ ತೋಸೋ ನ ದೇದಿರಾಯ ವಿವಿಹೆ ಭೋಗೆ ಸುಹಾಪಾಯೇ ಸುಹೂಪಾಯೇ ಏಮೇವ ಸಮ್ಮದಿಠ್ಠಿ ವಿಷಯತ್ಥಂ ಸೇವದೇನ ಕಮ್ಮರಯಂ ತೋಸೋ ನ ದೇದಿ ಕಮ್ಮೋ ವಿವಿಹೆ ಭೋಗೆ ಸುಹೂಪಾಯೇ. ಇವು ಪ್ರಾಕೃತದಲ್ಲಿ. ಕನ್ನಡದಲ್ಲಿ ನೋಡಿ, ಬಹಳ ಸಿಂಪಲ್ ಆಗಿರತಕ್ಕಂಥದ್ದಿದೆ. ಇದು ನಿರ್ಜರ ಅಧಿಕಾರದ 224ರಿಂದ 227ನೇ ಗಾಥೆಯವರೆಗಿನ ಕನ್ನಡ ಅನುವಾದ ಈ ರೀತಿ ಇದೆ. ಯಾವ ರೀತಿ ಲೋಕದಲ್ಲಿ ಪುರುಷನೋರ್ವ ವೃತ್ತಿ ನಿಮಿತ್ತ ದೊರೆಯ ಸೇವಿಪನು ಅವನಿಗಾರಾಜನು ಸುಖೋತ್ಪಾದಕ ವಿವಿಧ ಭೋಗ್ಯಗಳನ್ನೊದಗಿಸುವನು. ಜೀವ ಪುರುಷನು ಹಾಗೆ ಸುಖ ನಿಮಿತ್ತದಿಂ ಕರ್ಮ ರಜವ ಸೇವಿಪನು. ಜೀವನಿಗಾ ಕರ್ಮವು ಸುಖೋತ್ಪಾದಕ ವಿವಿಧ ಭೋಗ್ಯಗಳನ್ನೊದಗಿಸುವುದು. ಯಾವ ರೀತಿ ಮತ್ತೆ ಅದೇ ಪುರುಷ ವೃತ್ತಿ ನಿಮಿತ್ತದಿಂ ದೊರೆಯ ಸೇವಿಸನು. ಅವನಿಗಾರಾಜನು ಸುಖೋತ್ಪಾದಕ ವಿವಿಧ ಭೋಗ್ಯಗಳನ್ನೊದಗಿಸನು. ಮುಂದೆ 227ನೇದು ನೋಡಿ. ಏವಮೇವ ಸಮ್ಯಕ್ ದೃಷ್ಟಿಯು ವಿಷಯೇಚ್ಛೆಯಂ ಕರ್ಮ ರಜವ ಸೇವಿಸನು. ಅವನಿಗಾವ ಕರ್ಮವು ಸುಖೋತ್ಪಾದಕ ವಿವಿಧ ಭೋಗ್ಯಗಳ ನೊದಗಿಸದು. ಹೀಗೆ 4 ಗಾಥೆಗಳನ್ನು ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಪ್ರಾಕೃತ ಮತ್ತು ಕನ್ನಡದಲ್ಲಿ ಪಾಠ ಮಾಡಿದ್ದೇವೆ. ಏನಿದರಲ್ಲಿ ಹೇಳ್ತಾ ಇದ್ದಾರೆ? ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ದೃಷ್ಟಾಂತವನ್ನ ಕೊಟ್ಟ ಇಲ್ಲಿ ಹಿಂದಿನ ಗಾಥೆಯಲ್ಲಿ ಹೇಳಿದ ಹಾಗೆ ಬಂಧ ಅಂದ್ರೆ ಇದು ನಿರ್ಜರ ಅಧಿಕಾರ ಇರೋದ್ರಿಂದ ಕರ್ಮವಂತೂ ಬಲವಂತದಿಂದ ಕರ್ತೃವನ್ನ ತನ್ನ ಜೊತೆಗೆ ಏನ್ ಮಾಡೋದಿಲ್ಲ ಅಂದ್ರೆ ಸೇರಿಸ್ಕೊಳ್ಳೋದಿಲ್ಲ. ಇವನೇ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಅದ್ರ ಇಚ್ಛೆ ಮಾಡ್ತಾನ, ಅದರ ಫಲವನ್ನ ಪಡಿತಾನ. ಅದಕ್ಕಾಗಿ ಯಾರು ಜ್ಞಾನರೂಪವಾಗಿ ವರ್ತಿಸ್ತಾರಲ್ಲ ಅವ್ರು ರಾಗಿಲ್ಲದೇನೆ ಕರ್ಮವನ್ನ ಮಾಡ್ತಾರ. ಅಂಥ ಮಹಾಮುನಿಗಳು ಕರ್ಮದಿಂದ ಎಂದೂ ಬದ್ಧ ಆಗೋದಿಲ್ಲ. ಏಕೆಂದ್ರೆ ಅವರಿಗೆ ಕರ್ಮ ಫಲದ ಇಚ್ಛೆ ಇರುವುದಿಲ್ಲ. ಇದನ್ನೇ ದೃಷ್ಟಾಂತದ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. 224ನೇ ಗಾಥೆಯಿಂದ ಗಾಥಾರ್ಥವನ್ನ ನೋಡೋಣ.
ಯಾವ ಪ್ರಕಾರ ಜಹ ಇಹಂ ಕೋವಿ ಪುರಿಸೋ, ಯಾವ ಪ್ರಕಾರ ಜಗತ್ತಿನಲ್ಲಿ ಯಾವನೋ ಒಬ್ಬ ಮನುಷ್ಯ ವಿತ್ತಿ ನಿಮಿತ್ತಂತು ಅವನ ಜೀವನ ನಿರ್ವಾಹಕ್ಕಾಗಿ ರಾಯಂ ಸೇವದೆ, ರಾಯ ಅಂದ್ರ ದೊರೆಯ ಸೇವೆಯನ್ನ ಮಾಡ್ತಾನ. ಜಗತ್ತಿನೊಳಗ ಯಾವುದೋ ಮನುಷ್ಯ ಅವನ ಜೀವನ ನಿರ್ವಹಣೆಗಾಗಿ ಒಬ್ಬ ರಾಜನ ಸೇವೆಯನ್ನ ಮಾಡ್ತಾನ, ದೊರೆಯ ಸೇವೆಯನ್ನ ಮಾಡ್ತಾನ. ಆದ್ದರಿಂದ ಸೋವಿರಾಯ, ಆ ದೊರೆಯೂ ಕೂಡ ಅವನಿಗೆ ಸುಹುಪಾಯೇ, ಸುಖವನ್ನು ಉಂಟು ಮಾಡತಕ್ಕಂಥ ವಿವಿಯೇ, ಹಲವು ಪ್ರಕಾರದ ಭೋಗ ಸಾಮಗ್ರಿಗಳನ್ನ, ಅಂದ್ರೆ ದೊರೆಯ ಸೇವನೆಯನ್ನ ಯಾರು ಮಾಡ್ತಾರ, ದೊರೆಯ ಸೇವೆಯನ್ನ ಯಾರು ಮಾಡ್ತಾರ, ಆ ದೊರೆ ಅವರಿಗೆ ಸುಖವನ್ನ ಉಂಟು ಮಾಡಲಿಕ್ಕೆ ಹಲವಾರು ಪ್ರಕಾರದ ಭೋಗ ಸಾಮಗ್ರಿಗಳನ್ನ ದೇದಿ ಕೊಡುತ್ತಾನ. ಇದೇ ಪ್ರಕಾರ ಜೀವ ಪುರಿಸೋ, ಜೀವ ಅನ್ನುವಂತಹ ಪುರುಷನು ಕೂಡ ಸುಖದ ಸಲುವಾಗಿ, ಸುಖನಿಮಿತ್ತಂ, ಸುಖದ ಸಲುವಾಗಿ ಕಮ್ಮರಯಂ, ಕರ್ಮ ಅನ್ನುವಂತ ಧೂಳಿನ ಸೇವೆ ಮಾಡ್ತಾನ. ಯಾವ ಪುರುಷ ತನಗೆ ಸುಖ ಬೇಕು ಅಂತ ಹೇಳಿ ಕರ್ಮದ ಸೇವೆಯನ್ನ ಮಾಡ್ತಾನ, ಆದ್ದರಿಂದ ಸೋಕಮ್ಮೋವಿ, ಆ ಕರ್ಮವೂ ಅವನಿಗೆ ಸುಹಾಪಾಯೇ, ಸುಖವನ್ನ ಉಂಟು ಮಾಡತಕ್ಕಂತ ಹಲವು ಪ್ರಕಾರದ ಭೋಗಗಳನ್ನ ಕೊಡ್ತದೆ. ಕರ್ಮದ ಸೇವೆ ಮಾಡಿದ ಅದಕ್ಕದು ಕರ್ಮಗಳನ್ನ ಏನ್ ಮಾಡಿತು ಅಂದ್ರೆ ನೀಡಿತು, ಹಲವಾರು ರೀತಿಯ ಭೋಗಗಳನ್ನ ಅದೇನ್ ಮಾಡ್ತಂದ್ರೆ ಒದಗಿಸ್ತದ. ಆಯ್ತಾ? ಮುಂದೆ ಪುನಃ ಜಹಸೋಚ್ಚಿಯ ಪುರಿಸೋ, ಯಾವ ಪ್ರಕಾರ ಅದೇ ಮನುಷ್ಯ ಜೀವನ ನಿರ್ವಾಹಕ್ಕಾಗಿ ವಿತ್ತಿ ನಿಮಿತ್ತಂ, ಜೀವನ ನಿರ್ವಾಹಕ್ಕಾಗಿ ರಾಯಂ, ದೊರೆಯ ಸೇವೆಯನ್ನ ಮಾಡೋದಿಲ್ಲ. ಬಹಳ ಸುಂದರ ಉದಾಹರಣೆ ಇದೆ. ಅವ ತನ್ನ ಜೀವನಕ್ಕಾಗಿ ದೊರೆಯ ಸೇವನೆಯನ್ನ ಮಾಡೋದಿಲ್ಲ. ಆದ್ದರಿಂದ ಸೋರಾಯಾವಿ, ಆ ದೊರೆಯೂ ಕೂಡ ಅವನಿಗೆ ಸುಹಾಪಾಯೇ, ಸುಖವನ್ನ ಕೊಡತಕ್ಕಂತ ಹಲವು ಪ್ರಕಾರದ ಭೋಗ ಸಾಮಗ್ರಿಗಳನ್ನ, ವಿವಿಹೇ ಭೋಗೇ ನ ದೇದಿ, ವಿವಿಧ ಪ್ರಕಾರದ ಭೋಗ ಸಾಮಗ್ರಿಗಳನ್ನು ಕೊಡೋದಿಲ್ಲ. ಅವ ಕೇಳೋದಿಲ್ಲ, ಅದಕ್ಕೆ ಅವ ಕೊಡೋದಿಲ್ಲ. ಏಮೇವ, ಇದು ಒಂದು ದೃಷ್ಟಾಂತ. ಇದೇ ಪ್ರಕಾರವಾಗಿ ಸಮ್ಮದ್ದಿಠಿ, ಸಮ್ಯಕ್ ದೃಷ್ಟಿಯೂ ಕೂಡ ವಿಷಯತ್ಥಂ, ವಿಷಯ ಸುಖದ ಅಥವಾ ವಿಷಯದ ಸಲುವಾಗಿ ಕಮ್ಮರಯಂ, ಕರ್ಮ ಅನ್ನುವಂಥ ಧೂಳಿನ ನ ಸೇವದೆ. ಬಹಳ ಸುಂದರ ಮಾತು. ಅದೇ ರೀತಿ ಸಮ್ಯಕ್ ದೃಷ್ಟಿನೂ ಕೂಡ ಅವಂಗೇನಿಲ್ಲ ಅಂತಂದ್ರೆ ಭೋಗ ಸಾಮಗ್ರಿಗಳ ಅವಶ್ಯಕತೆನೇ ಇಲ್ಲಲ್ಲ. ಹಿಂಗಾಗಿ ಸಮ್ಯಕ್ ದೃಷ್ಟಿ ವಿಷಯದ ಸಲುವಾಗಿ ಕರ್ಮದ ಸೇವೆಯನ್ನ, ಕರ್ಮರೂಪಿ ಧೂಳದ ಸೇವೆಯನ್ನ ಮಾಡೋದಿಲ್ಲ. ಆದ್ದರಿಂದ ಆ ಕರ್ಮವನಿಗೆ ಸುಖವನ್ನು ಉಂಟು ಮಾಡತಕ್ಕಂತ ಹಲವು ಪ್ರಕಾರದ ಭೋಗಗಳನ್ನ ಕೊಡೋದಿಲ್ಲ. ತಿಳಿತಾ? ಯಾರಿಗೆ ಯಾವ ವಸ್ತು ಬೇಕಾಗಿರುತ್ತದಲ್ಲ ಅವರು ಅದರ ಸೇವೆಯನ್ನ ಮಾಡಿ ಪಡ್ಕೋಬಹುದು. ಯಾರಿಗೆ ಆ ವಸ್ತು ಅವಶ್ಯಕತೆ ಇಲ್ಲ ಅವರು ಅದರ ಸೇವೆ ಮಾಡೋ ಅವಶ್ಯಕತೆನೇ ಇಲ್ಲಲ್ಲ. ಇದು ವ್ಯವಹಾರದೊಳಗಿರ್ತಕ್ಕಂಥದ್ದು, ಲೋಕದೊಳಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಯಾವ ಪ್ರಕಾರ ಯಾವುದೋ ಒಬ್ಬ ಮನುಷ್ಯ, ಬಹಳ ಸುಂದರವಾಗಿರತಕ್ಕಂಥ ಮಾತಿದೆ. ಒಂದು ಅಭಿಪ್ರಾಯ ಹೀಗಿದೆ: ಅಜ್ಞಾನಿ ವಿಷಯ ಸುಖದ ಸಲುವಾಗಿ, ಮಹಾಸಕ್ತ ಪರಿಣಾಮದ ಸಲುವಾಗಿ ಉದಯಕ್ಕೆ ಬಂದಂತ ಕರ್ಮದ ಸೇವೆಯನ್ನ ಮಾಡ್ತಾನೆ. ರಾಜನ ಸೇವೆ ಮಾಡ್ತಾನಲ್ಲ ಒಬ್ಬ ವ್ಯಕ್ತಿ, ಆ ರೀತಿ ಇಲ್ಲಿ ಅಜ್ಞಾನಿ ಏನ್ ಮಾಡ್ತಾನ ಅಂತಂದ್ರ ಕರ್ಮದ ಸೇವೆ ಮಾಡ್ತಾನ. ಅದಕ್ಕಾಗಿ ಆ ಕರ್ಮ ಅವನಿಗೆ ಏನ್ ಮಾಡ್ತದ ಅಂತಂದ್ರ ವರ್ತಮಾನದೊಳಗ ಆಸಕ್ತ ಪರಿಣಾಮಗಳನ್ನ ನೀಡ್ತದ. ತಿಳಿತಾ? ಅಂದ್ರೆ ಅವ್ನ ವರ್ತಮಾನದೊಳಗೆ ಏನ್ ಬೇಕಾಗ್ಯದಲ್ಲ ಅಂತಹ ಪರಿಣಾಮಗಳು ಉತ್ಪನ್ನ ಆಗ್ತಾವ ಅವನಿಗೆ ಆ ಕರ್ಮದ ಕಾರಣದಿಂದ. ಜ್ಞಾನಿ ವಿಷಯ ಸುಖದ ಸಲುವಾಗಿ ಅಂದ್ರ ಆಸಕ್ತ ಪರಿಣಾಮಗಳಿಗಾಗಿ ಉದಯಕ್ಕೆ ಬಂದಂತ ಕರ್ಮದ ಸೇವೆಯನ್ನ ಮಾಡೋದಿಲ್ಲ. ಅದಕ್ಕಾಗಿ ಆ ಕರ್ಮವನಿಗೆ ಆಸಕ್ತ ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ. ಇನ್ನೊಂದು ಅಭಿಪ್ರಾಯ ಹೀಗಿದೆ. ಒಂದು ಅಭಿಪ್ರಾಯ ಆ ರೀತಿ ಆಯ್ತು. ಇನ್ನೊಂದು ಅಭಿಪ್ರಾಯ ಏನ? ಅಜ್ಞಾನಿ ಸುಖವನ್ನ ಉತ್ಪನ್ನ ಮಾಡುವಂತಹ ಭವಿಷ್ಯ ಭೋಗಗಳ ಅಭಿಲಾಷೆಯಿಂದ. ಬಹಳ ಸುಂದರ ಮಾತಿದೆ. ಅಜ್ಞಾನಿ ಜೀವ ಸುಖ ಬೇಕು ಅಂತ ತಿಳ್ಕೊಂಡ ಭವಿಷ್ಯದೊಳಗೆ ನನಗೆ ಉಪಭೋಗ ಸಿಗಲಿ ಅನ್ನುವಂಥ ಕಾರಣದಿಂದ ವ್ರತ, ತಪಸ್ಸು ಮೊದಲಾದ ಶುಭ ಕಾರ್ಯಗಳನ್ನು ಮಾಡ್ತಾನ. ಅದಕ್ಕಾಗಿ ಆ ಕರ್ಮನು ಕೂಡ ಏನ್ ಮಾಡ್ತದಂದ್ರೆ ಅವನಿಗೆ ರಾಗಾದಿ ಪರಿಣಾಮಗಳನ್ನು ಉತ್ಪನ್ನ ಮಾಡುವಂತಹ ಭವಿಷ್ಯದ ಭೋಗಗಳನ್ನು ಕೊಡ್ತದೆ. ಇನ್ನು ಜ್ಞಾನಿಯ ಸಂಬಂಧದೊಳಗ ಇದಕ್ಕೆ ವಿರುದ್ಧವಾಗಿ ತಿಳ್ಕೊಳ್ಬೇಕು. ಜ್ಞಾನಿ ಏನ್ ಮಾಡೋದಿಲ್ಲ ಅಂದ್ರ ಸುಖದ ಉತ್ಪನ್ನವನ್ನ ಮಾಡತಕ್ಕಂಥ ಭವಿಷ್ಯ ಭೋಗಗಳ ಅಭಿಲಾಷೆಯಿಂದ ವ್ರತ, ಶೀಲ, ಸಂಯಮ, ತಪಸ್ಸಾದಿಗಳ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದಕ್ಕಾಗಿ ಕರ್ಮನು ಕೂಡ ಅವನಿಗೆ ರಾಗಾದಿ ಪರಿಣಾಮಗಳನ್ನು ಉತ್ಪನ್ನ ಮಾಡತಕ್ಕಂಥ ಭವಿಷ್ಯದ ಭೋಗಗಳನ್ನು ನೀಡೋದಿಲ್ಲ. ಜ್ಞಾನಿ ಸಂಬಂಧದೊಳಗ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು.
ಹಿಂಗ ಅಜ್ಞಾನಿ ಫಲಾಪೇಕ್ಷೆಯಿಂದ ಕರ್ಮ ಮಾಡ್ತಾ ಇರೋದ್ರಿಂದ ಅವನ್ ಫಲವನ್ನ ಪಡಿತಾನ. ಜ್ಞಾನಿ ಫಲದ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ಕರ್ಮ ಮಾಡ್ತಾನ. ಅದಕ್ಕೆ ಅವನ್ ಫಲವನ್ನ ಏನ್ ಮಾಡೋದಿಲ್ಲ ಅಂದ್ರೆ ಪಡೆಯೋದಿಲ್ಲ. ತಿಳಿತಾ? ಹಿಂದೆ ಹೇಳಿರ್ತಕ್ಕಂಥ ಗಾಥೆಗೆ ಸಂಬಂಧಪಟ್ಟಂತದ್ದೇನಿದೆ ಅಂತಂದ್ರೆ ವಿಷಯ ಇದೆ. ತಿಳಿತಾ? ಯಾಕಂದ್ರ ಯಾವ ಸಂದರ್ಭದೊಳಗ 223ನೇ ಗಾಥೆಯವರೆಗೆ ನಾವು ನೋಡಿದ್ವಿ, ಕರ್ಮವಂತೂ ಬಲವಂತದಿಂದ ಇವನನ್ನ ಏನ್ ಮಾಡೋದಿಲ್ಲ ಅಂತಂದ್ರೆ ಫಲದೊಳಗೆ ಸೇರಿಸ್ಕೊಳ್ಳೋದಿಲ್ಲ. ಆದ್ರೆ ಇವನೇ ಆ ರೀತಿ ಮಾಡಬೇಕು. ಆ ರೀತಿ ಪರಿಣಾಮ ಇವು ಸ್ವತಃ ಮಾಡಿದ ಅಂತಂದ್ರೆ ಅದರೊಳಗೆ ಏಕಾಗ್ತಾನ, ಅದರೊಳಗೆ ಮುಂದೆ ಸಂಸಾರದ ವೃದ್ಧಿ ಆಗ್ತದೆ. ಜ್ಞಾನಿ ಪುರುಷ ಕರ್ಮದ ಜೊತೆಗೆ ಏಕಾಗೋದಿಲ್ಲ, ಕರ್ಮದ ಉದಯದೊಳಗೆ ಯಾವುದೇ ಪ್ರಕಾರದ ಇಚ್ಛೆಯನ್ನು ಇಟ್ಕೊಳ್ಳೋದಿಲ್ಲ. ಹಿಂಗಾಗಿ ಇವನಿಗೆ ಕರ್ಮ ಏನಾಗೋದಿಲ್ಲ ಅಂತಂದ್ರೆ ಯಾವುದೇ ಪ್ರಕಾರದ ಬಂಧವನ್ನ ಮಾಡೋದಿಲ್ಲ, ಯಾವುದೇ ಫಲವನ್ನದು ಏನ್ ಮಾಡೋದಿಲ್ಲ, ಇವನಿಗೆ ಕೊಡೋದಿಲ್ಲ. ಇದು ಮೂಲ ವಿಷಯ. ಈ ಗಾಥೆಯೊಳಗೆ ಏನಾಗಿದೆ ಅಂತಂದ್ರೆ 4 ಗಾಥೆಗಳಲ್ಲಿ ವ್ಯಕ್ತ ಆಗಿರುವಂಥದ್ದು. 224ರಿಂದ 227ನೇ ಗಾಥೆಯವರೆಗೆ ಇದು ಬಹಳ ಸುಂದರವಾಗಿರತಕ್ಕಂಥ ವಿಷಯ ಬಂತು. ಏನು ಬಂತು ಅಂತಂದ್ರೆ, ಸಮ್ಯಕ್ ದೃಷ್ಟಿ ಜ್ಞಾನಿ ಮಹಾಪುರುಷರು ಮಹಾಮುನಿರಾಜರು ಯಾವುದೇ ಪ್ರಕಾರದ ಇಚ್ಛೆಯನ್ನ ಮಾಡದೇ ಇರೋದ್ರಿಂದ, ಫಲದ ಅಪೇಕ್ಷೆಯನ್ನ ಮಾಡದೇ ಇರೋದ್ರಿಂದ ಕರ್ಮದ ಸೇವೆಯನ್ನ ಮಾಡೋದಿಲ್ಲ. ಕರ್ಮದ ಸೇವೆಯನ್ನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಅವರಿಗೆ ಕರ್ಮ ಬಂಧ ಆಗೋದಿಲ್ಲ. ಬಂಧ ಆಗಲಿಲ್ಲ ಅಂತಂದ್ರೆ ನಿರ್ಜರಾದ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಇದು ನಿರ್ಜರ ಅಧಿಕಾರದೊಳಗ ಮೂಲ ವಿಷಯವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಿಕೊಡ್ತಾರೆ 227ನೇ ಗಾಥೆಯವರೆಗೆ. ಈಗ ನಾವು 228ನೇ ಗಾಥೆಯನ್ನ ಏನ್ ಮಾಡೋದಿದೆ ಅಂತಂದ್ರೆ ನೋಡೋದಿದೆ. 228ನೇ ಗಾಥೆಯಿಂದ ಏನಾಗ್ತದ ಅಂತಂದ್ರೆ, ಸಮ್ಯಕ್ ದೃಷ್ಟಿ ಈ ರೀತಿಯಾಗಿ ಏನಿದೆ ಅಂತಂದ್ರೆ ಅಬಂಧಕ ಇದ್ದಾನ. ಹಂಗಾದ್ರೆ ಸಮ್ಯಕ್ ದೃಷ್ಟಿನೊಳಗೆ ಯಾವ್ಯಾವ ಗುಣಗಳಿದ್ದಾವ ಆ ಮಾತನ್ನ ಏನ್ ಮಾಡೋರಿದ್ದಾರೆ ಅಂತಂದ್ರೆ 228ನೇ ಗಾಥೆಯೊಳಗೆ ಏನ್ ಮಾಡೋರಿದ್ದಾರೆ ಹೇಳೋರಿದ್ದಾರೆ. ಯಾಕಂದ್ರೆ ಸಮ್ಯಕ್ತ್ವದ 8 ಗುಣಗಳನ್ನ ಇನ್ನು ಮುಂದಿನ 8 ಗಾಥೆಗಳಲ್ಲಿ ಏನ್ ಮಾಡ್ತಾರಂತಂದ್ರೆ ಹೇಳ್ತಾರೆ. ಬಹಳ ಸುಂದರವಾದಂತ ಪ್ರಕರಣ ಇದೆ ನೋಡಿ. 228ನೇ ಗಾಥೆ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಬಹಳ ಸುಂದರವಾಗಿರತಕ್ಕಂಥದ್ದಿದೆ. ಸಮ್ಮಾದಿಠಿ ಜೀವ ನಿಸ್ಸಂಕಾ ಹೋಂತಿ ನಿಭಯಾತೇನ ಸತ್ತ ಭಯ ವಿಪ್ಪ ಮುಕ್ಕ ಜಂಹಾತಂಹಾದು ನಿಸ್ಸಂಕಾ. ನಿಶ್ಶಂಕರಾಗಿರುವುದರಿಂದ ಸಮ್ಯಕ್ ದೃಷ್ಟಿ ಜೀವ ನಿರ್ಭಯರಾಗಿರುವರು. ನಿಶ್ಶಂಕರಾಗಿ ಹರವರು ಸಪ್ತ ಭಯಗಳಿಂದ ರಹಿತರಾಗಿರುವರೆಂದು. ಬಹಳ ಸುಂದರವಾದಂತಹ ವಿಷಯ ಇದೆ. ನಿರ್ಜರ ಅಧಿಕಾರದೊಳಗ ಜೀವ ಯಾಕೆ ಬಂದ್ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಕರ್ಮ ಫಲದ ಜೊತೆಗೆ ಏಕಾಗಿ ಜ್ಞಾನಿ ಜೀವ ವರ್ತಿಸೋದಿಲ್ಲ, ಸಮ್ಯಕ್ ದೃಷ್ಟಿ ವರ್ತಿಸೋದಿಲ್ಲ. ಹಂಗಾದ್ರೆ ಸಮ್ಯಕ್ ದೃಷ್ಟಿಗೆ ಇವೆಲ್ಲ ಗುಣಗಳಿರ್ತಾವೆ. 8 ಗುಣಗಳು, ಬಹಳ ಅದ್ಭುತವಾದಂತಹ ಗುಣಗಳಿದ್ದಾವೆ. ಅವುಗಳ ಉಲ್ಲೇಖವನ್ನ ಭಗವತ್ ಕುಂದ ಪ್ರಭು 228ನೇ ಗಾಥೆ ನಿರ್ಜರ ಅಧಿಕಾರದೊಳಗೆ ಇದನ್ನು ತೆಗೆದುಕೊಂಡಿದ್ದಾರೆ. ನೋಡಿ ಎಷ್ಟು ಸುಂದರ ಇದೆ. ಏನ್ ಹೇಳಿದ್ರು ಗಾಥೆಯೊಳಗೆ 228ನೇ ಗಾಥೆ. ಸಮ್ಮಾದಿಠಿ ಜೀವ ನಿಸ್ಸಂಕಾ ಹೋಂತಿ ನಿಭಯ ತೇನ. ಸಮ್ಯಕ್ ದೃಷ್ಟಿ ಜೀವರುಗಳು ನಿಶ್ಶಂಕರಾಗಿರ್ತಾರ, ಆದ್ದರಿಂದ ಅವರು ನಿರ್ಭಯ ಇರ್ತಾರ. ಅಂದ್ರೆ ಒಂದು ಮಾತಿಲ್ಲ ಏನ್ ಬರ್ತದಂತಂದ್ರೆ, ಯಾರ ಸಂದೇಹ ಸಹಿತ ಇರ್ತಾರಲ್ಲ ಅವರೇ ಭಯಭೀತ ಇರ್ತಾರ. ಯಾರಿಗೆ ಸಂಶಯ ಇದೆ ಅವರ ಭಯಭೀತ ಇರ್ತಾರ. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ತತ್ವ ಸಂಬಂಧಿ, ತತ್ವಜ್ಞಾನದ ಸಂಬಂಧಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವುದೇ ರೀತಿಯ ಸಂದೇಹ ಇರದೇ ಇರೋದ್ರಿಂದ ಅವರು ಏನಿದ್ದಾರೆ ಅಂತಂದ್ರೆ ನಿಶ್ಶಂಕಿದರ, ನಿರ್ಭಯರಿದ್ದಾರೆ, ಭಯದಿಂದ ರಹಿತಿದ್ದಾರೆ. ದು ಜಂಹ ಮತ್ತು ಏಕೆಂದರೆ ಅವರು ಸತ್ತ ಭಯ ವಿಪ್ಪಮುಖ, ಸಪ್ತ ಭಯಗಳಿಂದ ರಹಿತಿದ್ದಾರೆ. 7 ಪ್ರಕಾರದ ಭಯಗಳು ಅವರಿಗಿರೋದಿಲ್ಲ. ಆದ್ದರಿಂದ ನಿಶ್ಶಂಕರಾಗಿದ್ದಾರೆ, ನಿಶ್ಶಂಕರಾಗಿನೇ ಇರ್ತಾರೆ. ಅದಕ್ಕೆ ನಿಶ್ಚಲಾಗಿರ್ತಾರೆ. ನಿಶ್ಶಂಕ ಯಾರಿರ್ತಾರಲ್ಲ ಅವರಿಗೆ ಭಯಗಳು ಇರೋದಿಲ್ಲ. ಯಾವಾಗಲೂ ಅವರು 7 ಭಯಗಳನ್ನ ರಹಿತಾಗಿನೇ ಏನಾಗ್ತಿರ್ತಾರಂದ್ರೆ ಪ್ರವೃತ್ತಿಯನ್ನ ಮಾಡ್ತಿರ್ತಾರೆ. ಅದಕ್ಕ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ 7 ಭಯಗಳೇನಿದಾವಲ್ಲ, 7 ಭಯಗಳ ಕುರಿತಾಗಿ ಅಮೃತಚಂದ್ರ ದೇವ ಏನ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಸುಂದರವಾಗಿರತಕ್ಕಂಥ ಹಲವಾರು ಕಲಶಗಳನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಬರೆದಿದ್ದಾರೆ. ಅವೆಲ್ಲವುಗಳನ್ನ ನೋಡುವಂಥವುಗಳೇ ಇದ್ದಾವೆ. ಸ್ವಲ್ಪ ಸ್ವಲ್ಪ ನಾವು ಹೈಲೈಟ್ ಮಾಡ್ಕೊಂತ ಏನ್ ಮಾಡೋಣ ಅಂತಂದ್ರೆ ಹೋಗೋಣ.
ನೋಡಿ, 7 ಭಯಗಳ ಕುರಿತಾಗಿ ಅಮೃತಚಂದ್ರ ದೇವರು ಕೂಡ ಈ ಗಾಥೆಯ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ಬಹಳ ಸುಂದರವಾಗಿರತಕ್ಕಂಥ ವಿಷಯದ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ನೋಡಿ, ಮೊದಲನೇ ಭಯವನ್ನ ಏನ್ ತಗೊಳ್ತಾರಂತಂದ್ರ ಅವರು ಇಹಲೋಕ ಭಯ ಮತ್ತು ಪರಲೋಕ ಭಯದ ಕುರಿತಾಗಿ 2 ಕಾವ್ಯಗಳನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಬರೆದಿದ್ದಾರೆ. ಈ ಕಾವ್ಯಗಳಲ್ಲಿ ಒಂದು ಕಾವ್ಯವನ್ನ ಬರೆದಿದ್ದಾರೆ, 2 ಭಯಗಳನ್ನ ಈ ಒಂದು ಕಾವ್ಯದಲ್ಲಿ ಹೇಳಿದ್ದಾರೆ ಅವರು. ನೋಡ್ರಿ, ಈ ಭವದಲ್ಲಿ ಜೀವನದುದ್ದಕ್ಕೂ ಅನುಕೂಲವಾದಂತ ಸಾಮಗ್ರಿಗಳು ದೊರಕುತ್ತವೆಯೋ ಅಥವಾ ಇಲ್ಲವೋ ಅನ್ನುವಂಥ ಚಿಂತೆ ಇರೋದು ಇಹಲೋಕದ ಭಯ. ಮರುಭವದೊಳಗ ನಂದೇನಾಗಬಹುದು ಅನ್ನುವಂಥ ಚಿಂತೆ ಇರೋದು ಇದು ಪರಲೋಕ ಭಯ ಇದೆ. ಈ ಪ್ರಕಾರದ ಭಯ ಸಮ್ಯಕ್ ದೃಷ್ಟಿ ಜೀವನಿಗೆ ಇರೋದಿಲ್ಲ. ಯಾರ ನಿಶಂಕಿತಿರ್ತಾರಲ್ಲ ಅವರು ಇವು 2 ಭಯಗಳವರಿಗೆ ಇರೋದಿಲ್ಲ, ಇಹಲೋಕ ಭಯ ಮತ್ತು ಪರಲೋಕ ಭಯ. ಇನ್ನು ಮುಂದಿಂದ ಏನದ ಅಂದ್ರೆ ವೇದನಾ ಭಯ ಇದೆ. ವೇದನಾ ಭಯದೊಳಗೆ ಏನ್ ಹೇಳ್ತಾರಂತಂದ್ರ ಸುಖ ದುಃಖಗಳನ್ನ ಭೋಗಿಸೋದು ಇದು ವೇದನೆ ಇದೆ. ಜ್ಞಾನಿಗೆ ತನ್ನ ಒಂದು ಜ್ಞಾನ ಮಾತ್ರವಾದ ಸ್ವರೂಪದ ಅನುಭವ ಇರ್ತದ. ಅವನು ಪುದ್ಗಲದಿಂದ ಆಗ್ತಕ್ಕಂಥ ವೇದನೆಗೆ ವೇದನೆ ಅಂತ ತಿಳಿಯೋದನೇ ಇಲ್ಲ. ಅದರಿಂದ ಜ್ಞಾನಿಗೆ ವೇದನಾ ಭಯ ಇಲ್ಲ. ಅವಂತೂ ಯಾವಾಗಲೂ ನಿರ್ಭಯಾಗಿ ವರ್ತಿಸ್ತಾನ, ಜ್ಞಾನದ ಅನುಭವವನ್ನೇ ಮಾಡ್ಕೊಳ್ತಿರ್ತಾನ. ಹೀಗೆ ವೇದನಾ ಭಯ ಆದ ಮೇಲೆ ಇರುವಂತದ್ದು ಯಾವುದಂದ್ರೆ ಅರಕ್ಷಾ ಭಯ. ಅರಕ್ಷಾ ಭಯದೊಳಗೆ ಏನ್ ಹೇಳ್ತಾರಂದ್ರ ಸತ್ತಾ ಸ್ವರೂಪವಾಗಿರ್ತಕ್ಕಂಥ ವಸ್ತು ಎಂದೂ ನಾಶ ಆಗೋದಿಲ್ಲ. ಅಸ್ತಿತ್ವ ಗುಣದಿಂದ ಯುಕ್ತಿರುವಂತಹ ವಸ್ತು ಎಂದೂ ನಾಶ ಆಗೋದಿಲ್ಲ. ಜ್ಞಾನ ಸ್ವತಃ ಏನಿದೆ ಅಂದ್ರೆ ಸತ್ತಾ ಸ್ವರೂಪವಾಗಿರ್ತಕ್ಕಂಥ ವಸ್ತು ಇದೆ. ಯಾರಿಂದಲೂ ಅದರ ಏನಾಗೋದಿಲ್ಲ ಅಂದ್ರೆ ರಕ್ಷಣೆಗೊಳಗಾಗೋದಿಲ್ಲ ಮತ್ತು ಯಾರಿಂದಲೂ ಅದರದ್ದು ನಷ್ಟ ಆಗೋದಿಲ್ಲ. ಆ ಕಾರಣದಿಂದ ಇಲ್ಲಿ ಯಾರೇ ನನಗೆ ಏನಾದರೂ ಮಾಡ್ತಾರ ಅನ್ನುವಂಥ ಭಯ ಏನಿದೆಯಲ್ಲ, ನನ್ನ ರಕ್ಷಣೆ ಯಾರು ಮಾಡ್ತಾರ ಅನ್ನುವಂಥ ಯಾವ ಸಂದೇಹನೂ ಬೇಡ. ಅದಕ್ಕೆ ಅರಕ್ಷಾ, ನನ್ನ ರಕ್ಷಣೆ ಯಾರೂ ಮಾಡೋದಿಲ್ಲ, ನನ್ನ ರಕ್ಷಣೆ ನನ್ನಿಂದನೇ ಆಗ್ತದ, ನಾನು ಯಾರ್ದು ರಕ್ಷಣೆ ಮಾಡೋ ಸಾಧ್ಯತೆ ಇಲ್ಲ ಅನ್ನುವಂಥ ಭಾವ ಬಂತು ಅಂದ್ರೆ ಅರಕ್ಷಾ ಭಯ ಏನಾಗ್ತದಂತ, ನನ್ನ ಯಾರು ರಕ್ಷಣೆ ಮಾಡೋರಿಲ್ಲ ಅನ್ನುವಂಥ ಏನು ಭಯ ಇತ್ತು ಅದು ದೂರ ಆಗ್ತದೆ. ಮುಂದಿನ ಭಯ, 4ನೇ ಭಯ ಅಗುಪ್ತಿ ಭಯ ಅಂತ ಹೇಳ್ತಾರ. ಅಗುಪ್ತಿ ಭಯ ಅಂದ್ರೆ ಏನು? ಗುಪ್ತಿ ಅಂದ್ರೆ ಯಾರಾದ್ರೂ ಕಳ್ಳಕಾರರು ಪ್ರವೇಶಿಸ್ತಕ್ಕಂಥ ಒಂದು ಪ್ರವೇಶ ಮಾಡಿ ನನ್ನ ವಸ್ತುವನ್ನ ಕದಿತಾರ ಅನ್ನುವಂಥ ಭಯ ಅಗುಪ್ತಿ ಭಯ ಅಂತ ಕರೀತಾರೆ. ಇದಕ್ಕೆ ಅಗುಪ್ತಿ, ಅಗುಪ್ತ ಅಂದ್ರೆ ನನ್ನ ವಸ್ತು ಸುರಕ್ಷಿತವಾಗಿಲ್ಲ, ಯಾರಾದ್ರೂ ಕಳ್ಳತನ ಮಾಡಬಹುದು ಅನ್ನುವಂಥ ಮಾತಿದೆ. ಆದ್ರೆ ಜೀವ ನಿರ್ಭಯತೆಯಿಂದ ನಿವಾಸ ಮಾಡುವಂಥದ್ದೇನಿದೆ ಅಂತಂದ್ರೆ ಅವಶ್ಯಕತೆ ಇದೆ. ಯಾಕಂದ್ರೆ ಇಂಥ ಗುಪ್ತ ಪ್ರವೇಶ ಇಲ್ಲದೇ ಇದ್ದಂಥ ಸಮಯದೊಳಗ ಬಂಧನರಹಿತವಾಗಿರತಕ್ಕಂಥ ಸ್ಥಾನ ಇತ್ತು ಅಂತಂದ್ರೆ ಅದರಲ್ಲಿ ವಾಸಿಸುವಂತಹ ಜೀವ ಏನ್ ಮಾಡ್ತಾನಂದ್ರೆ ಅಗುಪ್ತತೆಯ ಮೂಲಕ ಅವನು ಭಯ ಇರ್ತದೆ. ಯಾರಾದರೂ ಬಂದು ನನ್ನನ್ನು ನಾಶ ಮಾಡಬಹುದು, ನನ್ನ ಸಂಪತ್ತಿಯನ್ನು ಲೂಟಿ ಮಾಡಬಹುದು ಅನ್ನುವಂಥ ಹೆದರಿಕೆ ಇರ್ತದೆ. ಆದ್ರೆ ವಸ್ತುವಿನ ನಿಜ ಸ್ವರೂಪಣ ಬೇರೆ ಇದೆ. ಆ ವಸ್ತುವಿನ ನಿಜ ಸ್ವರೂಪದೊಳಗೆ ಯಾರೂ ಪ್ರವೇಶ ಮಾಡುವ ಸಾಧ್ಯತೆ ಇಲ್ಲ. ಅಷ್ಟು ಸುರಕ್ಷಿತವಾಗಿರ್ತಕ್ಕಂಥದ್ದಿದೆ ನಮ್ಮ ಸ್ವರೂಪ. ಹೀಗಾಗಿ ನಾವು ಕಿಂಚಿತ್ತು ಕೂಡ ಜ್ಞಾನ ಸ್ವರೂಪದ ಸಲುವಾಗಿ ಭಯಭೀತ ಆಗೋದು ಅವಶ್ಯಕತೆನೇ ಇಲ್ಲ. ಗುಪ್ತ ಎಷ್ಟು ಗುಪ್ತ ಇರ್ತದಲ್ಲ ಅಷ್ಟು ಜೀವಿ ಏನಿರ್ತಾನಪ್ಪ ಅಂದ್ರೆ ನಿರ್ಭಯ ಇರ್ತಾನೆ. ಗುಪ್ತ ಆಗಿರುವಂಥದ್ದು ಅಂದ್ರೆ ಇದರ ಅರ್ಥ ಏನು? ವಸ್ತು ಸ್ವಯಂ ಏನದ ಅಂತಂದ್ರೆ ತನ್ನ ಅನಂತ ಚತುಷ್ಟಯ ಸ್ವರೂಪದೊಳಗ ಸತ್ತಾ ಸ್ವರೂಪದಿಂದ ಹೆಂಗದ ಅಂದ್ರೆ ಪರವಸ್ತುಗಳ ಪ್ರವೇಶ ಮಾಡದಷ್ಟು ಗುಪ್ತ ಆಗಿದೆ. ಹೀಗಾಗಿ ನಮ್ಮ ವಸ್ತುವನ್ನ ಯಾರೂ ಕದಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅಗುಪ್ತಿ ಸಲುವಾಗಿ ಕಿಂಚಿತ್ತು ಕೂಡ ಏನ್ ಮಾಡೋದು ಬೇಡ ಅಂದ್ರೆ ಭಯಭೀತ ಆಗಬಾರ್ದು. ಅದಕ್ಕೆ ಸಮ್ಯಕ್ ದೃಷ್ಟಿ ಜೀವ ನಿಶಂಕಿತ ಅಂಗವನ್ನು ಹೊಂದಿದಂತವ ಈ ಭಯದಿಂದನೂ ಕೂಡ ರಹಿತಿರ್ತಾನ, ಅಗುಪ್ತಿ ಭಯ. ಇನ್ನು ಮುಂದೆ ಬರುವಂತ ಭಯ ಯಾವುದು ಅಂದ್ರೆ ಮರಣ ಭಯ. ಇದು ಸಮಸ್ತ ಜೀವಕೋಟಿಗಳನ್ನೆಲ್ಲ ಕಾಡುವಂತ ಅದ್ಭುತವಾದಂತ ಒಂದು ಭಯ. ಇದು ಪ್ರಾಣಿಗಳ ಪ್ರಾಣವನ್ನ ನಾಶ ಮಾಡುವಂಥದ್ದಕ್ಕ ಮರಣ ಅಂತ ಹೇಳ್ತಾರೆ. ಪ್ರಾಣ ನಾಶ ಆಗೋದನ್ನ ಮರಣ. ಅದಕ್ಕೆ ನಿಶ್ಚಯವಾಗಿ ಆತ್ಮನಿಗೆ ಪ್ರಾಣ ಯಾವುದು? ದಶಪ್ರಾಣಗಳಿಂದ ರಹಿತಿರ್ತಾನೆ ಆತ್ಮ. ಆತ್ಮನ ಪ್ರಾಣ ಯಾವುದು? 10 ಪ್ರಾಣಗಳಂತೂ ವ್ಯವಹಾರದಿಂದ ಹೇಳಿದ್ದಾರೆ. ಆದ್ರೆ ನಿಜವಾಗಿ ಆತ್ಮನ ಪ್ರಾಣ ಯಾವುದು ಅಂತಂದ್ರೆ ಜ್ಞಾನ. ನಿಶ್ಚಯವಾಗಿ ಆತ್ಮನಿಗೆ ಪ್ರಾಣ ಯಾವುದು ಅಂದ್ರೆ ಜ್ಞಾನ ಇದೆ. ಹೀಗಾಗಿ ಜ್ಞಾನ ಎಂದೂ ನಾಶ ಆಗೋದಿಲ್ಲ. ಹಿಂದೂ ನಾಶ ಆಗಿಲ್ಲ, ಇಂದೂ ನಾಶ ಆಗೋದಿಲ್ಲ, ಮುಂದೂ ಕೂಡ ನಾಶ ಆಗೋದಿಲ್ಲ. ಹೀಗೆ ಅವಿನಾಶಿಯಾಗಿರ್ತಕ್ಕಂಥ ಜ್ಞಾನ ಸ್ವಭಾವಿ ನಾ ಇದ್ದೇನೆ, ನಂದ ಮರಣ ಆಗೋದಿಲ್ಲ. कर्ता जगत का मानता जो कर्म या भगवान को ओ भूलता है लोक में अस्तित्व गुण की ज्ञान को उत्पाद व्ययुत वस्तु है फिर भी सदा ध्रुवता धरे अस्तित्व गुण की योग से कोई नहीं जग में मरे.
ಸತ್ತಾ ಗುಣ ಇರೋದ್ರಿಂದ ನಮ್ಮದೆಲ್ಲ ಅಸ್ತಿತ್ವವಿದೆ. ನಮ್ಮ ಅಸ್ತಿತ್ವವಿದೆ ಅಂತಂದ ಮೇಲೆ ನಮ್ಮ ಆತ್ಮ, ನಮ್ಮ ಜೀವ ಎಂದೂ ನಾಶ ಆಗುವ ಚಾನ್ಸೇ ಇಲ್ಲ. ಹೀಗಾಗಿ ಮರಣನ ಇಲ್ಲ ನನಗ ಅನ್ನುವಂಥ ಕಾರಣದಿಂದ ಸಮ್ಯಕ್ ದೃಷ್ಟಿಗೆ ಮರಣ ಭಯ ಇರೋದಿಲ್ಲ. ಮರಣ ಭಯ ಇರೋದಿಲ್ಲ ಅಂತಂದ ಮೇಲೆ ಕೊನೆಯದಾಗಿ ಆಕಸ್ಮಿಕ ಭಯ ಇರ್ತದೇನು? ಏನಾದ್ರೂ ಗಬಕ್ಕಂತ ಆಯ್ತು ಅಂದ್ರೆ ಹೆಂಗ? ಯಾರಾದ್ರೂ ಬಂದು ಏನಾದ್ರೂ ಮಾಡಿದ್ರಂದ್ರೆ ಹೆಂಗ? ಈ ಪ್ರಕಾರದ ಆಕಸ್ಮಿಕ ಭಯ ಅವನಿಗಿರೋದಿಲ್ಲ. ಒಂದು ವೇಳೆ ಯಾವುದೇ ನಿರ್ಧಾರ ಇಲ್ಲದ ಅನಿಷ್ಟ ಒಮ್ಮಿಂದೊಮ್ಮೆ ಉತ್ಪನ್ನ ಆಯ್ತು ಅಂತಂದ್ರೆ ಅನ್ನುವ ಭಯ ಇದೆ. ಇದಕ್ಕೆ ಆಕಸ್ಮಿಕ ಭಯ ಅಂತ ಕರೀತಾರೆ. ಜ್ಞಾನಿ ಆತ್ಮನ ಜ್ಞಾನ ಸ್ವಯಂ ಸಿದ್ಧದ, ಜ್ಞಾನಿಯ ಆತ್ಮನ ಜ್ಞಾನ ಸ್ವಯಂ ಸಿದ್ಧದ, ಅನಾದಿಯದ, ಅನಂತದ, ಅಚಲದ, ಏಕದ. ಅದರಲ್ಲಿ ಬೇರೆ ಯಾವುದೇ ಉತ್ಪನ್ನ ಆಗುವ ಸಾಧ್ಯತೆ ಇಲ್ಲ. ಅದಕ್ಕಾಗಿ ಅದರಲ್ಲಿ ಯಾವುದೇ ನಿರ್ಧಾರವಿಲ್ಲದ್ದು ಎಲ್ಲಿಂದ ಆಗ್ತದಪ್ಪ ಅಂದ್ರೆ ಆಕಸ್ಮಿಕ ಎಲ್ಲಿಂದ ಆಗೋದು? ಎಲ್ಲಿಂದನೂ ಆಗೋ ಸಾಧ್ಯತೆ ಇಲ್ಲ. ಹೀಗೆ ತಿಳಿಯುವಂತ ಜ್ಞಾನಿಗೆ ಆಕಸ್ಮಿಕ ಭಯ ಇರೋದಿಲ್ಲ. ಅಕಸ್ಮಾತ್ ಏನೂ ಆಗೋದಿಲ್ಲ. ನಮ್ಮ ಜೊತೆಗೆ ಯಾವುದು ಆಗೋದಿದೆ ಅದೆಲ್ಲವೂ ಸುನಿಶ್ಚಿತ ಇದೆ. ಅದಕ್ಕೆ ಕ್ರಮ ನಿಯಮಿತ ಇರತಕ್ಕಂಥ ಸಂದರ್ಭದೊಳಗ ಎಲ್ಲವೂ ಕ್ರಮ ನಿಯಮಿತ ಇದೆ. ಯಾವುದು ಯಾವಾಗ ಆಗೋದಿದೆ ಅದೆಲ್ಲವೂ ನಿಶ್ಚಿತ ಇದೆ. ಯಾವುದು ಯಾವಾಗ ಆಗೋದಿದೆಯಲ್ಲ ಆ ಸಮಯದೊಳಗೆ ನಮ್ಮ ಪುರುಷಾರ್ಥನೂ ಏನಾಗೋದಿದೆ ಅದು ನಿಶ್ಚಿತ ಇದೆ. ಕೈ ಕಟ್ಕೊಂಡು ಕೂಡಿರ್ಬೇಕು ಅಂತ ಇದ್ರ ಅರ್ಥ ಅಲ್ಲ. ಯಾವಾಗ ಏನಾಗೋದದ ಆಗ್ತದ, ನಾವೇನ್ ಮಾಡೋದದ ಅಂತ ಪುರುಷಾರ್ಥಹೀನ ಆಗೋದ್ರ ಸಲುವಾಗಿ ಈ ವಿಷಯ ಇಲ್ಲ. ಯಾವಾಗ ಏನಾಗೋದಲ್ಲ ಅವಾಗ ನಾವು ಏನ್ ಮಾಡಾವ್ರಿದ್ದೀವಿ ಅನ್ನೋದು ಫಿಕ್ಸ್ ಇದೆ. ಹೀಗಾಗಿ ಎಲ್ಲವೂ ಕೂಡ ಕ್ರಮ ನಿಯಮಿತ ಇದೆ, ಕ್ರಮಬದ್ಧ ರೂಪದಿಂದ ಜಗತ್ತಿನೊಳಗೆ ನಡೆಯುವಂಥದ್ದಿದೆ. ಹಿಂಗಿರೋದ್ರಿಂದ ಅಕಸ್ಮಾತ್ ಆಗಿ ಏನೂ ಆಗೋದಿಲ್ಲ. ಇದು 7ನೇ ಭಯ. ಈ ಪ್ರಕಾರ ಸಪ್ತ ಭಯಗಳಿಂದ ಸಮ್ಯಕ್ ದೃಷ್ಟಿ ಏನಿರ್ತಾನ ಅಂತಂದ್ರೆ ರಹಿತಿರ್ತಾನ. ಅದಕ್ಕಿದ ನಿಶಂಕಿತ ಅಂಗದ ಸಲುವಾಗಿ ಇವು 7 ಸಪ್ತ ಭಯಗಳನ್ನ ಏನ್ ಮಾಡಿರ್ತಾನಂದ್ರೆ ಸಮ್ಯಕ್ ದೃಷ್ಟಿ ದೂರೀಕರಿಸಿ ಅವನು ಬಹಳ ನಿರ್ಭಯನಾಗಿ ಅತ್ಯಂತ ನಿಶಂಕಿತನಾಗಿ ಏನಾಗ್ತಿರ್ತಾನಂತಂದ್ರೆ ಬದುಕ್ತಿರ್ತಾನ ಅನ್ನುವಂಥ ಮಾತು 228ನೇ ಗಾಥೆಯಲ್ಲಿ ಏನಾಗ್ತಂದ್ರೆ ಪೂರ್ಣ ಆಗ್ತದೆ. ಹೀಗೆ 228ರಲ್ಲಿ ಸಪ್ತ ಭಯಗಳ ಕುರಿತಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಅಮೃತಚಂದ್ರ ದೇವ ನಮಗೆ ಹೇಳಿದ್ರು. ಇಲ್ಲಿ 228ರಲ್ಲಿ ನಿಶಂಕಿತ ಗುಣವನ್ನ ನಾವು ನೋಡಿದ್ವಿ. ಯಾವುದೇ ಪ್ರಕಾರದ ಸಂದೇಹ ಅವನಿಗೆ ಇರೋದನ ಇಲ್ಲ. 229ನೇ ಗಾಥೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನೇ ವ್ಯವಸ್ಥಿತವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ಅದನ್ನೇ ಗಾಥಾ ಸೂತ್ರಗಳ ಮುಖಾಂತರ ಹೇಳ್ತಾರೆ. ಮೊದಲನೇದಾಗಿ ನಿಶಂಕಿತ ಅಂಗ, ಇದರ ಚಿಹ್ನೆಯನ್ನ ಹೇಳಲಿಕ್ಕೆ ಈ ಗಾಥಾ ಸೂತ್ರವನ್ನ ಹೇಳ್ತಾ ಇದ್ದಾರೆ. 229ನೇ ಗಾಥೆ. ಜೋ ಚತ್ತಾರಿ ವಿಪಾಯೇ ಛಿಂದದಿತೆ ಕಮ್ಮ ಬಂಧ ಮೋಹ ಕರೇ ಸೋ ನಿಸ್ಸಂಕೋಚೇದ ಸಮ್ಮಾದಿಠಿ ಮುನೇ ದೌವೋ. ಕನ್ನಡದಲ್ಲಿ ನೋಡಿ. ಯಾವ ಚೇತಯಿತ ಕರ್ಮ ಬಂಧ ಮೋಹಕರ 4 ಪಾದಗಳ ಛೇದಿಪನು ಅವನು ನಿಶಂಕನಾದ ಸಮ್ಯಕ್ ದೃಷ್ಟಿ ಆಗಿರುವನೆಂದು ತಿಳಿಯುವುದು. ನೋಡಿ 229ನೇ ಗಾಥೆಯಲ್ಲಿ ಹೇಳ್ತಾರ, ಯಾವ ಚೇತಯಿತನು ಅಂದ್ರೆ ಕರ್ಮಬಂಧಕ್ಕೆ ಕಾರಣವಾದಂತ ಮೋಹವನ್ನ ಉಂಟು ಮಾಡುವ ಮಿಥ್ಯಾತ್ವ ಮೊದಲಾದ ಭಾವರೂಪಗಳಾದ 4 ಪಾದಗಳನ್ನ ಕತ್ತರಿಸ್ತಾನ. ತಿಳಿತಾ? ಅಂದ್ರೆ ನಿಶ್ಚಯವಾಗಿ ಕರ್ಮಗಳಿಂದ ಕಟ್ಟಲ್ಪಟ್ಟಿದ್ದಾನ ಅನ್ನುವಂಥ ಭ್ರಾಂತಿ ಹುಟ್ಟಿಸುವ ಯಾವ ಮಿಥ್ಯಾತ್ವವಿದೆಯಲ್ಲ ಆ ಮಿಥ್ಯಾತ್ವ ಮೊದಲಾದ ಭಾವರೂಪದ 4 ಪಾದಗಳನ್ನು ಏನ್ ಮಾಡ್ತಾನಂತಂದ್ರೆ ಕತ್ತರಿಸ್ತಾನ. ಆ 4 ಕಾಲುಗಳನ್ನು ಕತ್ತರಿಸ್ತಾನ. ಅವನಿಗೆ ನಿಶಂಕನಾದಂಥ ಸಮ್ಯಕ್ ದೃಷ್ಟಿ ಅಂತ ಹೇಳಿ ತಿಳ್ಕೊಳ್ಬೇಕು. ಸಮ್ಯಕ್ ದೃಷ್ಟಿಗೆ ಯಾವ ಕರ್ಮದ ಉದಯ ಬರ್ತದಲ್ಲ ಅವನು ಅದರ ಪ್ರಭುತ್ವದ ಅಭಾವದ ಕಾರಣವಾಗಿ ಕರ್ತೃ ಆಗೋದಿಲ್ಲ. ಅದರ ಪ್ರಭುತ್ವ ಅವನಿಗಿರೋದಿಲ್ಲ. ಹೀಗಾಗಿ ಅವನ ಕರ್ತೃ ಆಗೋದಿಲ್ಲ. ಅದಕ್ಕಾಗಿ ಭಯ ಪ್ರಕೃತಿಯ ಉದಯ ಬಂದರೂ ಕೂಡ ಸಮ್ಯಕ್ ದೃಷ್ಟಿ ನಿಶಂಕಿರ್ತಾನ, ಸ್ವರೂಪದಿಂದ ಚ್ಯುತ ಆಗೋದಿಲ್ಲ. ಹೀಗಾಗೋದ್ರಿಂದ ಅವನಿಗೆ ಶಂಕಾಕೃತವಾಗಿರತಕ್ಕಂಥ ಸಂದೇಹಕ್ಕೆ ಶಂಕಾರೂಪದಿಂದ ಬಂಧ ಏನಾಗೋದಿತ್ತು ಆ ಪ್ರಕಾರದ ಬಂಧ ಅವನಿಗೆ ಆಗೋದಿಲ್ಲ. ಕರ್ಮಗಳು ಫಲವನ್ನ ನೀಡಿ ಉದುರಿ ಹೋಗ್ತವ. ಈ ರೀತಿ 229ನೇ ಗಾಥೆ ಇದು. ಇನ್ನು 230ನೇ ಗಾಥೆಯಲ್ಲಿ ನಿಶಂಕಿತ ಅಂಗಾದ ಮೇಲೆ ನಿಕಾಂಕ್ಷಿತ ಗುಣವನ್ನು ಏನ್ ಮಾಡೋರಿದ್ದಾರೆ ಅಂತಂದ್ರೆ ಹೇಳೋರಿದ್ದಾರೆ.
ಅದರ ಗಾಥಾ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ಜೋದುನ ಕರೇದಿ ಕಂಖಂ ಕಮ್ಮ ಫಲೇಸು ತಹ ಸೌವಧಮ್ಮೇಸು ಸೋನಿಖಂಖೋ ಛೇದ ಸಮ್ಮಾದಿಠಿ ಮುನೇ ದೌವೋ. ನೋಡಿ, ಕನ್ನಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಚೇತೈತ ಕರ್ಮ ಫಲಮೇನೆಲ್ಲ ಧರ್ಮಗಳ ಆಕಾಂಕ್ಷೆಯನ್ನು ಮಾಡನು, ಅವನು ಕಾಂಕ್ಷೆಯಿಲ್ಲದ ಸಮ್ಯಕ್ ದೃಷ್ಟಿ ಯಾಗಿರುವನೆಂದು ತಿಳಿಯುವುದು. 230ನೇ ಗಾಥೆಯೊಳಗ ಈ ಪ್ರಕಾರದ ಒಂದು ಸುಂದರವಾಗಿರತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದಾರೆ. ನಿಕಾಂಕ್ಷಿತ ಗುಣ. ಯಾವ ಚೇತೈತ ಕರ್ಮಗಳ ಫಲಗಳ ಕುರಿತಾಗಿ ಹಾಗೂ ಎಲ್ಲ ಧರ್ಮಗಳ ಕುರಿತಾಗಿ ಯಾವುದೇ ಪ್ರಕಾರದ ಇಚ್ಛೆಯನ್ನ ಮಾಡೋದಿಲ್ಲ. ಸಮ್ಯಕ್ ದೃಷ್ಟಿಯ ಗುಣ ಹೇಳ್ತಾ ಇದ್ದಾರೆ. 2ನೇ ಗುಣ ಇದು, ನಿಕಾಂಕ್ಷಿತ ಗುಣ. ಯಾವುದೇ ಪ್ರಕಾರದ ಇಚ್ಛೆ ಮಾಡೋದಿಲ್ಲ. ಕರ್ಮ ಫಲಗಳ ಕುರಿತಾಗಿರ್ಲಿ, ಧರ್ಮಗಳ ಕುರಿತಾಗಿರ್ಲಿ ನಿಕಾಂಕ್ಷಿತನಾಗಿರ್ತಕ್ಕಂಥವಿರ್ತಾನ. ಅದಕ್ಕೂ ಈ 2ನೇ ಗುಣ ಸಮ್ಯಕ್ ದೃಷ್ಟಿಗೆ ನಿಕಾಂಕ್ಷಿತ ಗುಣದೊಳಗಿರ್ತದ ಅಂತ ಹೇಳಿ ತಿಳ್ಕೋಬೇಕು. ಸಮ್ಯಕ್ ದೃಷ್ಟಿ ಎಲ್ಲ ಕರ್ಮಗಳ ಫಲಗಳಲ್ಲಿ ಅವನಿಗೆ ಏನಿರೋದಿಲ್ಲ ಅಂದ್ರೆ ಇಚ್ಛೆ ಇರೋದಿಲ್ಲ. ಎಲ್ಲ ಧರ್ಮಗಳಲ್ಲಿ ಕೂಡ ಇಚ್ಛೆ ಇರೋದಿಲ್ಲ. ಅಂದ್ರೆ ಸುವರ್ಣತ್ವ, ಪಾಷಾಣತ್ವ ಮೊದಲಾದ ಯಾವುದೇ ಪ್ರಕಾರದ ವಸ್ತು ಇರಲಿ, ನಿಂದೆ ಪ್ರಶಂಸೆಗಳಿರಲಿ, ವಸ್ತು ಧರ್ಮಗಳಲ್ಲಿ ಅಂದ್ರೆ ಪುದ್ಗಲ ಸ್ವಭಾವಗಳಲ್ಲಿ ಅವನಿಗೆ ಕಿಂಚಿತ್ತೂ ಇಚ್ಛೆ ಇರೋದಿಲ್ಲ. ಅವುಗಳ ಕುರಿತು ಸಮತಾಭಾವ ಇರ್ತದೆ. ಅನ್ಯ ಮತಾನುಯಾಯಿಗಳಿಂದ ಮನ್ನಿಸಲ್ಪಟ್ಟಂತ ಅನೇಕ ಪ್ರಕಾರದ ಸರ್ವಥಾ ಏಕಾಂತ ಪಕ್ಷದ ವ್ಯವಹಾರ ಧರ್ಮಗಳಲ್ಲಿ ಅವನಿಗೆ ಇಚ್ಛೆ ಇರೋದಿಲ್ಲ. ಆ ಧರ್ಮಗಳ ಬಗೆಗೆ ಅವನಿಗೆ ಆದರವಿರೋದಿಲ್ಲ. ಸಮ್ಯಕ್ ದೃಷ್ಟಿ ಇಚ್ಛಾರಹಿತ ಆಗಿರೋದ್ರಿಂದ ಅವನಿಗೆ ಇಚ್ಛೆಯಿಂದಾಗುವಂತ ಬಂಧ ಆಗೋದನೇ ಇಲ್ಲ. ವರ್ತಮಾನದ ವೇದನೆ ಅಸಹ್ಯ ಆಗಿರೋದ್ರಿಂದ ಅದನ್ನು ನಾಶ ಮಾಡುವ ಉಪಚಾರದ ಇಚ್ಛೆನೂ ಕೂಡ ಸಮ್ಯಕ್ ದೃಷ್ಟಿಗೆ ಚಾರಿತ್ರ ಮೋಹದ ಉದಯದ ಕಾರಣದಿಂದ ಸ್ವಲ್ಪ ಇರ್ತದೆ. ಆದರೆ ಅವ ಆ ಇಚ್ಛೆಯ ಕರ್ತೃ ತಾನು ಆಗೋದಿಲ್ಲ. ಅದು ಕರ್ಮೋದಯದ್ದು ಅಂತೇಳಿ ತಿಳ್ಕೊಂಡ ಅವ ಮಾತ್ರ ಜ್ಞಾತ ಆಗೇನು ಉಳಿತಾನ. ಅದಕ್ಕೆ ಅವನಿಗೆ ಇಚ್ಛೆಕೃತವಾಗಿರತಕ್ಕಂಥ ಬಂಧ ಇರೋದಿಲ್ಲ. ಹೀಗಾಗಿ ಯಾವುದೇ ಇಚ್ಛೆ ಸಮ್ಯಕ್ ದೃಷ್ಟಿಯೊಳಗೆ ಕಂಡು ಬರೋದಿಲ್ಲ. ಅದಕ್ಕಿದು ನಿಕಾಂಕ್ಷಿತ ಅನ್ನುವಂಥ ಗುಣ ಇದೆ. ಹೀಗೆ 230ರಲ್ಲಿ ನಿಕಾಂಕ್ಷಿತ ಗುಣವನ್ನ ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನೋಡಿದ್ದೇವೆ. ಇನ್ನು ಮುಂದಿನ 3ನೇ ಗುಣ ಯಾವುದು ಅಂತಂದ್ರೆ ನಿರ್ವಿಚಿಕಿತ್ಸಾ. ನಿರ್ವಿಚಿಕಿತ್ಸೆ ಅನ್ನುವಂಥ ಗುಣದ ಸೂತ್ರವನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, 231ನೇ ಗಾಥೆಯನ್ನ ಹೇಳ್ತಾ ಇದ್ದಾರೆ. ಆ ಗಾಥಾ ಸೂತ್ರವನ್ನು ನಾವು ಮೊದಲು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಬಹಳ ಸುಂದರ ಇದೆ. ಎಲ್ಲವನ್ನ ತಿಳ್ಕೋಬೇಕು. ನಿಶಂಕಿತ, ನಿಕಾಂಕ್ಷಿತ, ಯಾವುದೇ ತರದ ಸಂದೇಹ ಇರದೇ ಇರೋದು, ಯಾವುದೇ ತರದ ಆಶೆ ಆಕಾಂಕ್ಷೆಗಳು ಇಲ್ಲದೆ ಇರೋದು. ನೆಕ್ಸ್ಟ್ ಮುಂದಿಂದು ನಿರ್ವಿಚಿಕಿತ್ಸಾ. ಏನಿದೆ ನಿರ್ವಿಚಿಕಿತ್ಸೆ ಅಂತಂದ್ರ ಜೋನ ಕರೇದಿ ದುಗುಂಛಂ ಛೇದಾ ಸೌವೇಸಿಮೇವ ಧಮ್ಮಾನಂ ಸೋಖಲು ನಿವ್ವಿದಿಗಿಚ್ಛೋ ಸಮ್ಮಾದಿಠಿ ಮುನೇ ದೌವೋ. ಯಾವ ಚೇತೈತನೆಲ್ಲ ಧರ್ಮಗಳ ಕುರಿತು ಜುಗುಪ್ಸೆಯ ಭಾವ ಮಾಡನು, ಅವನು ನಿಶ್ಚಯದಿ ನಿರ್ವಿಚಿಕಿತ್ಸ ಸಮ್ಯಕ್ ದೃಷ್ಟಿಯೆಂದು ತಿಳಿಯುವುದು. ಬಹಳ ಸುಂದರ ಇದೆ. ನಿರ್ವಿಚಿಕಿತ್ಸಾ ಅಂತಂದ್ರೆ ಯಾವ ಚೇತೈತ, ಯಾವ ಜೀವ, ಯಾವ ಚೇತೈತನು ಎಲ್ಲಾ ಧರ್ಮ ಅಂದ್ರ ವಸ್ತುವಿನ ಸ್ವಭಾವಗಳ ಕುರಿತಾಗಿ ಜುಗುಪ್ಸೆಯನ್ನ ಅಂದ್ರೆ ಗ್ಲಾನಿಯನ್ನ ಮಾಡೋದಿಲ್ಲ. ಅವನನ್ನ ನಿಶ್ಚಯದಿಂದ ನಿರ್ವಿಚಿಕಿತ್ಸಾ ಅಥವಾ ವಿಚಿಕಿತ್ಸಾ ದೋಷ ಇಲ್ಲದ ಸಮ್ಯಕ್ ದೃಷ್ಟಿ ಅಂತ ಹೇಳಿ ತಿಳ್ಕೊಳ್ಬೇಕು. ಸಮ್ಯಕ್ ದೃಷ್ಟಿ ವಸ್ತು ಧರ್ಮಗಳ ಕುರಿತಾಗಿ. ವಸ್ತು ಧರ್ಮ ಅಂದ್ರೆ ಯಾವ್ಯಾವ? ಕ್ಷುದೆ, ತ್ರಸೆ, ಶೀತ, ಉಷ್ಣ ಮೊದಲಾದ ಯಾವ ಭಾವಗಳಿದ್ದಾವಲ್ಲ ಇವುಗಳ ಕುರಿತಾಗಿರಬಹುದು, ಹಾಗೂ ಮಲ ಮೊದಲಾದ ಹೊಲಸು ದ್ರವ್ಯಗಳ ಕುರಿತಾಗಿರಬಹುದು. ಈ ಎಲ್ಲ ವಸ್ತುಗಳು ಅವರವರ ವಸ್ತುಗಳ ಸ್ವಭಾವಕ್ಕನುಸಾರವಾಗಿನೇ ಇದ್ದಾವಲ್ಲ. ಇದರೊಳಗನ ಅಸಹ್ಯ ಪಟ್ಕೊಳ್ಳೋದೇನಿದೆ, ಇದರೊಳಗೆ ಜುಗುಪ್ಸೆ ಪಟ್ಕೊಳ್ಳೋದೇನಿದೆ ಅಂತ ತಿಳ್ಕೊಂಡು ಯಾವುದ್ರ ಬಗ್ಗೆನೂ ಕೂಡ ಅವನಿಗೆ ಜುಗುಪ್ಸೆ ಇರೋದಿಲ್ಲ. ತಿಳಿತಾ? ಆದ್ರೂ ಕೂಡ ಅವನಿಗೆ ಜುಗುಪ್ಸೆ ಅನ್ನುವಂಥ ಹೆಸರಿನ ಕರ್ಮ ಪ್ರಕೃತಿಯ ಉದಯ ಬರ್ತದ. ಆದರೂ ಅವನು ಸ್ವತಃ ಅದರ ಕರ್ತ ಆಗೋದಿಲ್ಲ. ಅದಕ್ಕಾಗಿ ಅವನಿಗೆ ಜುಗುಪ್ಸಾಕೃತವಾಗಿರತಕ್ಕಂಥ ಬಂಧ ಆಗೋದಿಲ್ಲ. ಆದ್ರೆ ಕರ್ಮ ಪ್ರಕೃತಿ ಸ್ವಾದವನ್ನ ಕೊಟ್ಟು ಏನ್ ಮಾಡ್ತದಂದ್ರೆ ಉದುರಿ ಹೋಗ್ತದ.
ಮಲಿನ ಭಾವ ಇರೋದಿಲ್ಲ, ಗ್ಲಾನಿ ಇರೋದಿಲ್ಲ. ಯಾವುದೇ ಒಂದು ಮಲಿನ ವಸ್ತುವನ್ನು ನೋಡಿ ಆಹಾ ಚೀಚಿ ಅನ್ನುವ ಭಾವನೆ ಸಮ್ಯಕ್ ದೃಷ್ಟಿಗೆ ಬರೋದಿಲ್ಲ. ಇದು ನಿರ್ವಿಚಿಕಿತ್ಸಾ ಗುಣದ ಒಂದು ಸೂತ್ರ ಇದೆ. 231ನೇ ಗಾಥೆಯನ್ನು ನೋಡಿದ್ವಿ. 232ನೇ ಗಾಥೆಯಲ್ಲಿ ಬಹಳ ಸುಂದರಿದೆ, ಅಮೂಢ ದೃಷ್ಟಿ. ಅಮೂಢ ದೃಷ್ಟಿ ಎನ್ನುವಂಥ ಅಂಗಿದೆ, ಅದೊಂದು ಗುಣ ಅವನಿಗೆ ಇರ್ತದೆ. ಅಮೂಢ ದೃಷ್ಟಿ ಅಂದ್ರೆ ಏನು, ಆ ಗಾಥೆಯನ್ನ ಹೇಳೋಣ. ಜೋಹವದಿ ಅಸಮ್ಮೂಢೋ ಚೇದಾ ಸುದ್ದಿಠಿ ಸೌವಭಾವೇಸು ಸೋಕಲು ಅಮೂಢ ದಿಠಿ ಸಮ್ಮಾದಿಠಿ ಮುನೇ ದವ್ವೋ. ಅಮೂಢ ದೃಷ್ಟಿ ಅಂಗ ಹೇಳ್ತಾ ಇದ್ದಾರೆ. ಯಾವ ಚೇತೈತನೆಲ್ಲ ಭಾವಗಳಲ್ಲಿ ಅಮೂಢ ಸುದೃಷ್ಟಿಯವನಾಗಿಹನು, ಅಮನು ಅಮೂಢ ದೃಷ್ಟಿಯುಳ್ಳ ಸಮ್ಯಕ್ ದೃಷ್ಟಿಯಾಗಿಹನೆಂದು ತಿಳಿಯುವುದು. 232ನೇ ಗಾಥೆಯನ್ನು ನೋಡ್ತಾ ಇದ್ವಿ. 231 ನೋಡಿದ್ವಿ. ಅದರೊಳಗ ನಿರ್ವಿಚಿಕಿತ್ಸಾ ಗುಣವನ್ನ ಹೇಳಿದ್ರು, ಇದರೊಳಗ ಅಮೂಢ ದೃಷ್ಟಿಯನ್ನ ಹೇಳ್ತಾ ಇದ್ದಾರೆ. ಯಾವ ಆತ್ಮ ಎಲ್ಲ ಭಾವಗಳಲ್ಲಿ ಅಮೂಢಿದ್ದಾನ, ಯಥಾರ್ಥ ದೃಷ್ಟಿಯನ್ನು ಹೊಂದಿದಂಥವನಿದ್ದಾನ, ಅವನನ್ನ ನಿಶ್ಚಯದಿಂದ ಅಮೂಢ ದೃಷ್ಟಿಯ ಸಮ್ಯಕ್ ದೃಷ್ಟಿ ಅಂತ ಹೇಳಿ ತಿಳ್ಕೋಬೇಕು. ಯಾವ ಆತ್ಮ ಸೌವಭಾವೇಸು ಅಸಮ್ಮೂಢೋ, ಎಲ್ಲ ಭಾವಗಳಲ್ಲಿ ಅಮೂಢ ದೃಷ್ಟಿಯನ್ನು ಹೊಂದಿದ್ದಾನ, ಸದ್ದಿಟ್ಟಿ ಅವಧಿ ಯಥಾರ್ಥ ದೃಷ್ಟಿ ಉಳ್ಳಂಥವನಿದ್ದಾನ, ಸೋ ಖಲು ಅಮೂಢ ದಿಟ್ಟಿ, ನಿಶ್ಚಯದಿಂದ ಅವ ಏನಿದಾನಂದ್ರೆ ಅಮೂಢ ದೃಷ್ಟಿಯ ಸಮ್ಮಾದೃಷ್ಟಿ ಮುನಿದವೋ, ಸಮ್ಯಕ್ ದೃಷ್ಟಿ ಅಂತ ಹೇಳಿ ಮಾಡ್ಕೋಬೇಕು ಅಂದ್ರೆ ತಿಳ್ಕೊಳ್ಬೇಕು. ಸಮ್ಯಕ್ ದೃಷ್ಟಿ ಸಮಸ್ತ ಪದಾರ್ಥಗಳ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿತಾನ. ಅವನಿಗೆ ರಾಗದ್ವೇಷ ಮೋಹಗಳ ಅಭಾವ ಇರ್ತದೆ. ಯಾವುದೇ ಪದಾರ್ಥದ ಮೇಲೆ ಅಯಥಾರ್ಥವಾಗಿರ್ತಕ್ಕಂಥ ದೃಷ್ಟಿ ಬೀಳೋದಿಲ್ಲ. ಚಾರಿತ್ರ ಮೋಹದ ಉದಯದಿಂದ ಇಷ್ಟಾನಿಷ್ಟವಾಗಿರ್ತಕ್ಕಂಥ ಭಾವಗಳು ಉತ್ಪನ್ನ ಆಗಬಹುದು. ಅದಕ್ಕೆ ಉದಯದ ಬಲವಂತತೆ ಕಾರಣದ. ಸ್ವತಃ ಈ ಜ್ಞಾನಿ ಪುರುಷ ಅವುಗಳ ಕರ್ತ ಆಗೋದಿಲ್ಲ. ಹೀಗಾಗಿ ಅವನಿಗೆ ಮೂಢ ದೃಷ್ಟೀಕೃತವಾದಂಥ ಬಂಧ ಆಗೋದಿಲ್ಲ. ಆದ್ರೆ ಕರ್ಮ ಪ್ರಕೃತಿ ತನ್ನ ಸ್ವಾದವನ್ನ ಕೊಟ್ಟು ಅದು ಉದುರಿ ಹೋಗ್ತದ. ಅದಕ್ಕೆ ಇದು ಕೂಡ ನಿರ್ಜರೆ ಇದೆ. ಪ್ರತಿಯೊಂದು ಅಂಗದೊಳಗ ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸ, ಅಮೂಢ ದೃಷ್ಟಿ, ಇವು 4 ಅಂಗಗಳನ್ನು ನೋಡಿದಿವಲ್ಲ. ಈ 4 ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಇದರ ವಿರೋಧ ರೂಪದ ಯಾವ ಆಶ್ರವ ಆಗಿತ್ತು ಅಥವಾ ಬಂಧ ಆಗಿತ್ತು, ಅದು ತನ್ನ ಫಲವನ್ನ ಕೊಟ್ಟು ಹೋಗಿಬಿಡ್ತು ಅಂತಂದ್ರೆ ಅದು ನಿರ್ಜರೆಗೆ ಒಳಗಾಗ್ತದೆ. ಪುನಃ ಮುಂದೆಂದು ಅದರದ ಬಂಧ ಆಗೋದಿಲ್ಲ. ಈ ಪ್ರಕಾರ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಮೂಢ ದೃಷ್ಟಿ ಗುಣವನ್ನ ಹೇಳಿದರು. ಇನ್ನು ಮುಂದಿನ ಗಾಥೆಯಲ್ಲಿ 233ನೇ ಗಾಥೆಯಲ್ಲಿ ಉಪಗೂಹಣ ಅನ್ನುವಂಥ ಅಂಗ ಸಲುವಾಗಿ ಗಾಥೆಯನ್ನ ಹೇಳ್ತಾ ಇದ್ದಾರೆ. 233ನೇ ಗಾಥೆ, ಅದನ್ನು ನಾವು ನೋಡೋಣ. ನೋಡಿ, ಜೋ ಸಿದ್ಧ ಭಕ್ತಿ ಜುತ್ತೋ ಉವಗೂಹನಗೋದು ಸೌವಧಮ್ಮಾಣಂ ಸೋ ಉವಗೂಹನಕಾರಿ ಸಮ್ಮಾದಿಠಿ ಮುನೇ ದವ್ವೋ. ನೋಡಿದ್ರೆ ಅರ್ಥ ಕನ್ನಡದಲ್ಲಿ ನೋಡೋಣ, ಬಹಳ ಸುಂದರ ಅನುವಾದ ಇದೆ. ಯಾವನು ಸಿದ್ಧ ಭಕ್ತಿಯುಕ್ತನಾಗಿದ್ದು ವಸ್ತು ಧರ್ಮಗಳನ್ನೆಲ್ಲ ಬಚ್ಚಿಡುವನು, ಅವನು ಉಪಗೂಹನ ಉಳ್ಳ ಸಮ್ಯಕ್ ದೃಷ್ಟಿಯಾಗಿಹನೆಂದು ತಿಳಿಯುವುದು. ಉಪಗೂಹಣ ಅಂದ್ರೆ ಗುಪ್ತವಾಗಿ ಇಡೋದು. ಯಾವ ಆತ್ಮ ಸಿದ್ಧರ ಭಕ್ತಿಯಿಂದ ಯುಕ್ತಿದಾನಲ್ಲ, ಯಾರು ಸಿದ್ಧರ ಭಕ್ತಿ ಮಾಡ್ತಾರ, ಶುದ್ಧಾತ್ಮನ ಭಕ್ತಿಯನ್ನ ಮಾಡ್ತಿರ್ತಾರ, ಮತ್ತು ಸೌವ ಧಮ್ಮಾನಂ ಉಪಗೂಹಣೋ, ಪರಪದಾರ್ಥಗಳ ಎಲ್ಲ ಧರ್ಮಗಳನ್ನ ಗುಪ್ತವಾಗಿ ಇಡ್ತಾನ. ಗುಪ್ತವಾಗಿ ಇಡುವಂಥವಿದ್ದಾನ. ಪರವಸ್ತುಗಳದ್ದು ಎಷ್ಟೆಲ್ಲ ಧರ್ಮಗಳಿದ್ದಾವಲ್ಲ, ಅವು ಯೋಗ್ಯಿರ್ಲಿ ಅಯೋಗ್ಯಿರ್ಲಿ ಏನೇ ಇರಲಿ ಅವೆಲ್ಲವುಗಳನ್ನ ಗುಪ್ತವಾಗಿ ಇಡುವಂಥವನಿದ್ದಾನ. ಯಾಕಂದ್ರೆ ರಾಗಾದಿ ಪರಭಾವಗಳಲ್ಲಿ ಯುಕ್ತನಾದ ಅಂತಂದ್ರೆ ಈ ಒಂದು ಸಂಸಾರದ ವೃದ್ಧಿ ಶುರು ಆಗ್ತದೆ. ಹೀಗಾಗಿ ರಾಗಾದಿ ಪರಭಾವಗಳಲ್ಲಿ ಯುಕ್ತ ಆಗಲ್ದ ಅವನನ್ನ ಉಪಗೂಹಣಕಾರಿ, ರಾಗಾದಿಗಳಲ್ಲಿ ಯುಕ್ತ ಆಗೋದಿಲ್ಲ, ಎಲ್ಲ ಪದಾರ್ಥಗಳ ಎಲ್ಲ ಧರ್ಮಗಳನ್ನು ಗುಪ್ತಾಗಿಡೋದ್ರಿಂದ ಅವನಿಗೆ ಉಪಗೂಹಣ ಇದೆ, ಉಪಗೂಹಣ ಮಾಡುವಂತ ಗುಣ ಇದೆ ಅಂತ ತಿಳ್ಕೊಂಡ ಅವನಿಗೆ ಉಪಗೂಹಣ ಅಂಗದ ಅನ್ನುವಂಥ ಸಮ್ಯಕ್ ದೃಷ್ಟಿ ಅಂತೇಳಿ ತಿಳ್ಕೊಳ್ಬೇಕು. ತಿಳಿತಾ? ಸಮ್ಯಕ್ ದೃಷ್ಟಿ ಉಪಗೂಹಣ ಗುಣದಿಂದ ಯುಕ್ತಿರ್ತಾನೆ. ಉಪಗೂಹಣದ ಅರ್ಥ ಇದ ಗುಪ್ತವಾಗಿಡೋದು.
ಸಮ್ಯಕ್ ದೃಷ್ಟಿ ತನ್ನ ಉಪಯೋಗವನ್ನ, ಏನು ಅದ್ಭುತ ಮಾತಿದೆ, ನಿಶ್ಚಯ ಉಪಗೂಹಣದ ಸ್ವರೂಪಿದೆ, ತನ್ನ ಉಪಯೋಗವನ್ನ ಸಿದ್ಧ ಭಕ್ತಿಯೊಳಗ ತೊಡಗಿಸಿ, ಮತ್ತು ಉಪಯೋಗ ಎಲ್ಲಿ ಸಿದ್ಧಭಕ್ತಿಯಲ್ಲಿ ತೊಡಗಿದಲ್ಲ ಅಲ್ಲಿ ಇತರ ಧರ್ಮಗಳ ಮೇಲೆ ದೃಷ್ಟಿಯೇ ಇಲ್ಲದಿರೋದರಿಂದ ಅವನು ಇತರ ಎಲ್ಲ ಧರ್ಮಗಳನ್ನ ಗುಪ್ತವಾಗಿಡ್ತಾನ ಮತ್ತು ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ತಾನ. ನಿಶ್ಚಯ ನಯಕ್ಕೆ ಪ್ರಾಧಾನ್ಯತೆಯಿಂದ ಈ ಕಥನವನ್ನು ಇಲ್ಲಿ ಮಾಡಲಾಗಿದೆ. ಈ ಗುಣಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಉಪಬ್ರಹಣ ಅಂತ ಕರೀತಾರೆ. ಉಪಬ್ರಹಣ ಅಂತಂದ್ರೆ ಬೆಳೆಸುವುದು ಅಂತ ಆಗ್ತದೆ. ಸಮ್ಯಕ್ ದೃಷ್ಟಿ ತನ್ನ ಉಪಯೋಗವನ್ನ ಸಿದ್ಧರ ಸ್ವರೂಪದೊಳಗೆ ತೊಡಗಿಸೋದ್ರಿಂದ ಅವನ ಆತ್ಮಶಕ್ತಿಗಳು ಬೆಳಿತಾನೇ ಹೋಗ್ತವ, ಆತ್ಮ ಪುಷ್ಟಾಗ್ತಾನೇ ಹೋಗ್ತಾನ. ಅದಕ್ಕೆ ಉಪಬ್ರಹಣ ಗುಣ ಅಂತ ತಿಳ್ಕೊಂಡು ಕರೀತಾರೆ. ಇದು ಉಪಗೂಹಣ ಅಂಗ, ಇದು ಉಪಗೂಹಣ ಗುಣ. ಇನ್ನು ಇದರ ಮುಂದೆ ಬರುವಂತದ್ದು ಯಾವುದು ಅಂದ್ರೆ ಸ್ಥಿತೀಕರಣದ ಗುಣ, ಸ್ಥಿತೀಕರಣ ಅಂಗ ಅಂತ ಬರ್ತದೆ. ಸ್ಥಿತೀಕರಣದ ಗಾಥಾ ಸೂತ್ರವನ್ನು ನೋಡೋಣ. 234ನೇ ಗಾಥೆ. ಉಮ್ಮಗ್ಗಂ ಗಚ್ಚಂತಂ ಸಗಂಪಿ ಮಗ್ಗೇಠವೇದಿಜೋ ಛೇದ ಸೋಠಿದಿಕರಣಾಜುತ್ತೋ ಸಮ್ಮಾದಿಠಿ ಮುನೇ ದವ್ವೋ. ನೋಡಿ, ಕುಂದಾಚಾರ್ಯರು ಈ ಒಂದು ಸ್ಥಿತೀಕರಣ ಅನ್ನುವಂತ ಸ್ಥಿತೀಕರಣ ಅಂಗವನ್ನ ಗಾಥಾಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. 234ನೇ ಗಾಥೆ. ಯಾವ ಆತ್ಮ, ಯಾವ ಚೇತೈತ ಉನ್ಮಾರ್ಗದೊಳಗೆ ಹೋಗ್ತಾ ಇರುವಂತ ಸಂಗಂಪಿ ತನ್ನ ಆತ್ಮನನ್ನು ಮಗ್ಗೆ ಸರಿದಾರಿಯಲ್ಲಿ ಸ್ಥಾಪನೆ ಮಾಡುತ್ತಾನೆ. ಠವೇದಿ. ಉನ್ಮಾರ್ಗ ಅಂತಂದ್ರೆ ಯಾವ ಮಾರ್ಗ ನಮ್ಮದಲ್ಲ ಆ ಮಾರ್ಗ, ಯಥಾರ್ಥವಾಗಿರ್ತಕ್ಕಂಥ ಮಾರ್ಗ ಅಲ್ಲ, ಅಯಥಾರ್ಥವಾಗಿರ್ತಕ್ಕಂಥ ಮಾರ್ಗ. ಆ ಉನ್ಮಾರ್ಗದೊಳಗೆ ಹೋಗತಕ್ಕಂಥ ತನ್ನ ಆತ್ಮ ದಾರಿ ಬಿಟ್ಟಿರ್ತಾನ. ಅವನನ್ನು ಸರಿ ದಾರಿಯೊಳಗೆ ತಂದು ಸ್ಥಾಪನೆ ಮಾಡೋದಕ್ಕೆ ಏನಂತಾರಂದ್ರೆ ಸ್ಥಿತೀಕರಣ ಅಂತ ತಿಳ್ಕೊಂಡು ಕರೀತಾರ. ಸ್ಥಿತೀಕರಣ ಯುಕ್ತವಾಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಸಮ್ಯಕ್ ದೃಷ್ಟಿ ಅಂತ ಹೇಳಿ ತಿಳ್ಕೊಳ್ಬೇಕು. ತಿಳಿತಾ? ಯಾವುದು ಅಥವಾ ಯಾವ ಆತ್ಮ ತನ್ನ ಸ್ವರೂಪವಾಗಿರ್ತಕ್ಕಂಥ ಮೋಕ್ಷ ಮಾರ್ಗದಿಂದ ಚ್ಯುತ ಆಗಿರ್ತಾನ, ತನ್ನ ಆತ್ಮನನ್ನ ಮೋಕ್ಷ ಮಾರ್ಗದಲ್ಲಿ ಸ್ಥಿರಗೊಳಿಸ್ತಾನ. ತಿಳಿತಾ? ಚ್ಯುತ ಆಗುವಂಥ ತನ್ನ ಆತ್ಮ ಚ್ಯುತ ಆಗಿರ್ತಾನ, ಅವನನ್ನು ಪುನಃ ತಂದು ತನ್ನ ಸ್ವರೂಪದೊಳಗ ಮೋಕ್ಷ ಮಾರ್ಗದೊಳಗೆ ಸ್ಥಿರಗೊಳಿಸ್ತಾನಲ್ಲ, ಇದು ನಿಜವಾಗಿ ಸ್ಥಿತೀಕರಣಯುಕ್ತವಾಗಿರ್ತಕ್ಕಂಥ ಗುಣ ಇದೆ. ಅವನಿಗೆ ಮಾರ್ಗದಿಂದ ಚ್ಯುತ ಆಗುವಂಥ ಕಾರಣದಿಂದ ಆಗತಕ್ಕಂಥ ಬಂಧ ಆಗುವುದಿಲ್ಲ. ಆದ್ರೆ ಉದಯಕ್ಕೆ ಬಂದಂಥ ಕರ್ಮ ತನ್ನ ಸ್ವಾದವನ್ನು ನೀಡಿ ಉದುರಿ ಹೋಗ್ತದ. ಹಿಂಗ ಇದೇನದ ಅಂದ್ರೆ ಸ್ಥಿತೀಕರಣ ಅಂತಂದ್ರೆ ಮತ್ತೆ ತನ್ನ ಮೂಲ ಜಾಗದೊಳಗೆ ಅವನನ್ನು ತಂದು ನಿಲ್ಲಿಸೋದು, ಅದು ಸ್ಥಿತೀಕರಣದ. ಇದಾದ ಮೇಲೆ ಬರುವಂಥದ್ದು 7ನೇ ಗುಣ ವಾತ್ಸಲ್ಯ ಅಂತ ಕರೀತಾರೆ. ವಾತ್ಸಲ್ಯ ಗುಣ ಏನು ಅನ್ನುವಂಥದ್ದು 235ನೇ ಗಾಥೆಯೊಳಗಿದೆ. ವಾತ್ಸಲ್ಯ ಅಂಗದ ಕುರಿತಾಗಿ ಇಲ್ಲಿ 235ನೇ ಗಾಥೆಯೊಳಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಜೋ ಕುಣದಿ ವಚ್ಚಲತ್ತಂ ತಿನ್ಹಿಂ ಸಾಹೂನ ಮೋಕ್ಷಮಗ್ಗಮ್ಮಿ ಸೋವಚ್ಚಲ ಭಾವಜುದೋ ಸಮ್ಮಾದಿಠಿ ಮುನೇ ದವ್ವೋ. ಯಾವನು ಮೋಕ್ಷ ಮಾರ್ಗದಲ್ಲಿರುವ ಸಾಧುತ್ರಯರಿಗೆ ವಾತ್ಸಲ್ಯ ಮಾಡುವನು, ಅವನು ವಾತ್ಸಲ್ಯ ಭಾವವುಳ್ಳ ಸಮ್ಯಕ್ ದೃಷ್ಟಿಯಾಗಿಹನೆಂದು ತಿಳಿಯುವುದು. ನೋಡಿ, 235ನೇ ಗಾಥೆಯಲ್ಲಿ ವಾತ್ಸಲ್ಯ ಗುಣವನ್ನ ಹೇಳ್ತಾ ಇದ್ದಾರೆ, ವಾತ್ಸಲ್ಯ ಅಂಗವನ್ನ ಹೇಳ್ತಾ ಇದ್ದಾರೆ. ಯಾರು ಅಥವಾ ಯಾವನು ಚೇತೈತನು ಮೋಕ್ಷ ಮಾರ್ಗದಲ್ಲಿ ಸ್ಥಿರ ಇರತಕ್ಕಂಥ ತಿನ್ನಂ ಸಾಹೂಣಂ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದ 3 ಸಾಧಕರ ಸಾಧನೆಗಳ ಕುರಿತು, ಅಥವಾ ವ್ಯವಹಾರದಿಂದ ನಾವು ಹಿಂಗೆ ಮಾಡಬಹುದು, ಆಚಾರ್ಯ, ಉಪಾಧ್ಯಾಯ, ಸಾಧು, ಈ ಮೂವರು ಸಾಧುಗಳ ಕುರಿತಾಗಿ ವಾತ್ಸಲ್ಯವನ್ನ ಇಟ್ಟಿರ್ತಾನ. ಮೋಕ್ಷ ಮಾರ್ಗದೊಳಗೆ ಸ್ಥಿರ ಇರತಕ್ಕಂಥ ಯಾವ ಜೀವಿದ್ದಾನಲ್ಲ ಅವನು ಈ 3 ಜನರ ಮೇಲೆ, ಆಚಾರ್ಯ, ಉಪಾಧ್ಯಾಯ, ಸರ್ವ ಸಾಧುಗಳ ಮೇಲೆ, ಅಥವಾ ಹಿಂಗೂ ಹೇಳಬಹುದು ಸ್ವಯಮೇವ ಏನದಪ್ಪ ಅಂತಂದ್ರ ವ್ಯವಹಾರದಿಂದ ಆಚಾರ್ಯ, ಉಪಾಧ್ಯಾಯ, ಸಾಧು ಅಂತ ತಿಳ್ಕೊಂಡು ಹೇಳಬಹುದು. ನಿಶ್ಚಯದಿಂದ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪದ ಸಾಧಕರ ಸಾಧನೆಗಳ ಕುರಿತಾಗಿ, ಮೋಕ್ಷ ಮಾರ್ಗದೊಳಗೆ ಸ್ಥಿರ ಇರತಕ್ಕಂಥವನು ರತ್ನತ್ರಯಗಳ ಕುರಿತಾಗಿ ವಾತ್ಸಲ್ಯ ಭಾವವನ್ನು ಹೊಂದುವುದು.
ವಾತ್ಸಲ್ಯ ಭಾವವನ್ನ ಮಾಡ್ತಾನೆ. ಅವುಗಳನ್ನ ಧಾರಣ ಮಾಡಿದವರ ಮೇಲೆ ಭಾವನೆ ವಾತ್ಸಲ್ಯದಾಗ್ತದ. ಅವನಿಗೆ ವಚ್ಚಲ ಭಾವ ಜುದೋ, ವಾತ್ಸಲ್ಯ ಭಾವದಿಂದ ಯುಕ್ತ ಇರತಕ್ಕಂಥ ಸಮ್ಯಕ್ ದೃಷ್ಟಿ ಅಂತೇಳಿ ತಿಳ್ಕೋಬೇಕು. ವಾತ್ಸಲ್ಯ ಅಂದ್ರೆ ಏನು? ವಾತ್ಸಲ್ಯ ಅಂತಂದ್ರೆ ಪ್ರೀತಿ, ಫಲಾಪೇಕ್ಷೆ ಇಲ್ಲದ ಪ್ರೀತಿ, ನಿಸ್ವಾರ್ಥ ಪ್ರೀತಿ. ಯಾವ ಜೀವ ಮೋಕ್ಷ ಮಾರ್ಗ ರೂಪವಾಗಿರತಕ್ಕಂಥ ತನ್ನ ಸ್ವರೂಪದ ಕುರಿತು ಪ್ರೀತಿ ಉಳ್ಳಂಥವಿದ್ದಾನಲ್ಲ, ಅನುರಾಗ ಉಳ್ಳಂಥವಿದ್ದಾನಲ್ಲ, ಅವನಿಗೆ ಮಾರ್ಗದ ಪ್ರಾಪ್ತಿಯಿಂದ ಆಗತಕ್ಕಂಥ ಬಂಧ ಇಲ್ಲವೇ ಇಲ್ಲ. ತಿಳಿತಾ? ಅದಕ್ಕಿದು ವಾತ್ಸಲ್ಯ ಅಂಗ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡ್ತಾರಂತಂದ್ರೆ ತಿಳಿಸ್ತಾರ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. 7ನೇ ಒಂದು ಅಂಗ ಇದು. ಈ ಪ್ರಕಾರ 7 ಅಂಗಗಳನ್ನು ಹೇಳಿದ ಮೇಲೆ 236ನೇ ಗಾಥೆಯೊಳಗೆ ಏನ್ ಮಾಡ್ತಾರಂತಂದ್ರೆ ಪ್ರಭಾವನೆಯ ಸೂತ್ರವನ್ನ ಹೇಳ್ತಾರ. ಪ್ರಭಾವನೆ ಅಂಗಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರ ಗಾಥಾ ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ವಿಜ್ಜಾರಹ ಮಾರೂಢೋ ಮಾನೋರಹ ಪಹೇ ಸುಭಮೈಜೋ ಚೇದಾ ಸೋಜಿನ ನಾನ ಪಹಾವಿ ಸಮ್ಮಾದಿಠಿ ಮುನೇ ದೌವೋ. ನೋಡಿ ಏನ್ ಹೇಳ್ತಾ ಇದ್ದಾರೆ ಕನ್ನಡದಲ್ಲಿ ನೋಡೋಣ. ಬಹಳ ಸಿಂಪಲ್ ಇದೆ. ಯಾವ ಚೇತೈತ ವಿದ್ಯಾರಥಾರೂಢನಾಗಿ ಮನೋರಥ ಪಥದಿ ಸಾಗುವನು, ಅವನು ಜಿನರಾಜ ಜ್ಞಾನ ಪ್ರಭಾವಕರ, ಅವನು ಜಿನರಾಜ ಆಜ್ಞಾ ಪ್ರಭಾವಕರ, ಸಮ್ಯಕ್ ದೃಷ್ಟಿಯೆಂದು ತಿಳಿಯುವುದು. ಜಿನೇಂದ್ರ ಪ್ರಭುಗಳ ಜ್ಞಾನದ ಪ್ರಭಾವನೆಯನ್ನ ಮಾಡತಕ್ಕಂಥವನು ಅನ್ನುವಂಥ ಮಾತು ಬಂದಿದೆ. ನೋಡಿ, ಯಾವ ಆತ್ಮ ವಿದ್ಯಾರೂಪದ ರಥದೊಳಗೆ ಕೂತ್ಕೊಂಡು ಮನಸ್ಸು ಅನ್ನುವಂಥ ರಥದ ಮಾರ್ಗದೊಳಗ, ಜ್ಞಾನರೂಪದ ರಥವು ನಡೆಯುವಂಥ ಮಾರ್ಗದೊಳಗ ಭ್ರಮಣೆ ಮಾಡ್ತಾನ, ಅವನನ್ನ ಜಿನೇಂದ್ರ ಭಗವಂತರ ಜ್ಞಾನದ ಪ್ರಭಾವನೆ ಮಾಡುವಂಥ ಸಮ್ಯಕ್ ದೃಷ್ಟಿ ಅಂತೇಳಿ ತಿಳ್ಕೊಳ್ಬೇಕು. ಬಹಳ ಸುಂದರ ಮಾತು ಬಂದಿದೆ. ತಿಳಿತಾ? ಪ್ರಭಾವನೆಯ ಅರ್ಥ ಏನು ಅಂದ್ರೆ ಪ್ರಕಟಪಡಿಸೋದು, ಉದ್ಯೋತಗೊಳಿಸೋದು, ಪ್ರಕಾಶಿತಗೊಳಿಸೋದು ಅಂತದ್ರ ಅರ್ಥದ. ಅದಕ್ಕಾಗಿ ಯಾರು ತನ್ನ ಜ್ಞಾನವನ್ನ ನಿರಂತರವಾದ ಅಭ್ಯಾಸದ ಮೂಲಕ ಪ್ರಕಟಪಡಿಸ್ತಾ ಇದ್ದಾರೆ, ಹೆಚ್ಚಿಸ್ತಾ ಇದ್ದಾರೆ, ಅವನಿಗೆ ಪ್ರಭಾವನೆ ಹಂಗಿರ್ತದೆ. ಜ್ಞಾನದ ಪ್ರಚಾರ ಪ್ರಸಾರ ಪ್ರಭಾವನೆ ಆಗುವಂಥದ್ದೇನದಲ್ಲ, ಅದೇ ನಿಜವಾದ ಏನದ ಅಂದ್ರೆ ಪ್ರಭಾವನೆ ಹಂಗದ. ಪ್ರಭಾವನೆ ಹಂಗಂತಂದ್ರೆ ನಾವು ಹಿಂಗೆ ತಿಳ್ಕೊಳ್ಬಾರ್ದು. ಬಹಳಷ್ಟು ವೈಭವದಿಂದ ಅನೇಕ ವಾದ್ಯ ಪತಾಕೆಗಳನ್ನು ನುಡಿಸಿ ನಾವು ಜಗತ್ತಿನೊಳಗೆಲ್ಲ ಜೈನರು ಶ್ರೇಷ್ಠ ಅದೀವಿ ಅನ್ನುವಂಥ ವಿಕಲ್ಪವನ್ನ ಇಟ್ಕೊಂಡು ಏನೆಲ್ಲ ಮಾಡ್ತೀವಲ್ಲ, ಇದು ನಿಜವಾಗಿ ಪ್ರಭಾವನೆ ಆಗದೇ ಇರಬಹುದು. ಕಾರಣ ಏನು ಅಂತಂದ್ರೆ ಪ್ರಭಾವ ಆಗಲಿಲ್ಲ ಅಂದ್ರೆ ಅದು ಪ್ರಭಾವನೆ ಅಲ್ಲ. ಪ್ರಭಾವ ಯಾವುದರಿಂದ ಆಗ್ತದೆ ಅಂತಂದ್ರೆ ಸ್ವಯಂ ನಾವು ನಮ್ಮ ಆಚರಣೆಯೊಳಗ ಜಿನೇಂದ್ರ ಪ್ರಭುಗಳ ಶಾಸನವನ್ನ ಧಾರಣ ಮಾಡಿ ನಮ್ಮ ಪ್ರವೃತ್ತಿ, ನಮ್ಮ ಚರಿತ್ರೆ, ನಮ್ಮ ಚಾರಿತ್ರವನ್ನ ಹಂಗೆ ಇಟ್ಕೊಂಡಿದ್ವಿ ಅಂದ್ರೆ, ನಮ್ಮ ನಡತೆಯನ್ನ ಆ ರೀತಿ ಇಟ್ಕೊಂಡಿದ್ವಿ ಅಂತಂದ್ರೆ ಅದು ಪ್ರಭಾವನೆ, ಅದು ನಿಜವಾದ ಪ್ರಭಾವನೆ. ಆ ಕಾರಣದಿಂದ ಪ್ರಭಾವನೆ ಅರ್ಥ ಪ್ರಕಟಪಡಿಸೋದದ, ಉದ್ಯೋತಗೊಳಿಸೋದದ ಇತ್ಯಾದಿಗಳಿದಾವೆ. ಅದಕ್ಕಾಗಿ ಯಾರು ತನ್ನ ಜ್ಞಾನವನ್ನ ನಿರಂತರವಾದ ಅಭ್ಯಾಸದ ಮುಖಾಂತರ ಪ್ರಕಟಪಡಿಸ್ತಾರ, ಹೆಚ್ಚಿಸ್ತಾರಲ್ಲ, ಅವರಿಗೆ ಪ್ರಭಾವನೆ ಹಂಗಿರ್ತದೆ. ಅವನಿಗೆ ಪ್ರಭಾವನೆಯಿಂದ ಆಗತಕ್ಕಂಥ ಅಪ್ರಭಾವನೆಯಿಂದ ಆಗತಕ್ಕಂಥ ಕರ್ಮ ಬಂಧ ಆಗೋದಿಲ್ಲ. ಆದರೆ ಕರ್ಮ ಸ್ವಾದವನ್ನ ನೀಡಿ ಉದುರಿ ಹೋಗ್ತದ. ಅದಕ್ಕಾಗಿ ಅದರದ್ದು ಕೂಡ ಅವನಿಗೆ ಏನಿರ್ತದ, ನಿರ್ಜರ ಇರ್ತದ. ಹಿಂಗೇನದಪ್ಪ ಅಂತಂದ್ರೆ ಪ್ರಭಾವನೆಯ ಸಲುವಾಗಿ ಇಲ್ಲಿ ಬಹಳ ಸುಂದರವಾಗಿರತಕ್ಕಂಥ ವಿಷಯ ಬಂದದ್ದು. ಈ ಪ್ರಕಾರವಾಗಿ 8 ಅಂಗಗಳನ್ನು ನಾವು ಏನ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಮೇಲಿನ ಗಾಥೆಗಳಲ್ಲಿ ಸಮ್ಯಕ್ ದೃಷ್ಟಿಯಾದಂಥ ಜ್ಞಾನಿಗೆ ನಿಶಂಕಿತ ಮೊದಲಾದ 8 ಗುಣಗಳು, ನಿರ್ಜರಿಗೆ ಇವೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಗುಣಗಳನ್ನ? ಈ ಗುಣಗಳನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇವೆಲ್ಲ ಗುಣಗಳಿಂದ ನಿರ್ಜರೆ ಆಗ್ತದೆ, ಸಮ್ಯಕ್ ದೃಷ್ಟಿಗೆನೆ ನಿರ್ಜರ ಆಗ್ತದೆ. ತಿಳಿತಾ? ಅದಕ್ಕೆ ಇವುಗಳನ್ನ ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಬಹಳ ಸುಂದರವಾಗಿ ಇದರ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದೊಳಗೆ ನಾವು ಒಂದು ಮುಖ್ಯವಾದ ವಿಷಯವನ್ನ ನಾವು ಏನ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ ಇವು 8 ಅಂಗಗಳ ಕಥನ ನಮ್ಮ ಆಗಮಗಳಲ್ಲಿ ಹೇಗಾಗಿದೆ ಅಂದ್ರೆ ವ್ಯವಹಾರ ರೂಪದಿಂದನೂ ಇದೆ, ನಿಶ್ಚಯ ರೂಪದಿಂದನೂ ಇದೆ. ಹಾಗಾದ್ರೆ ವ್ಯವಹಾರ ರೂಪದಿಂದ ಇರ್ತಕ್ಕಂಥದ್ದು ಏನಿದೆ ಅದನ್ನ ಮೊದಲು ಏನ್ ಮಾಡೋಣ ಅಂತಂದ್ರೆ ನಾವು ನೋಡೋಣ. ಆಮೇಲೆ ನಿಶ್ಚಯದ ಒಂದು ಗುಣಗಳನ್ನು ಕೂಡ, ನಿಶಂಕಿತ ಮೊದಲಾದ ಗುಣಗಳು ನಿಶ್ಚಯ ದೃಷ್ಟಿಯಿಂದ ಹೆಂಗದವ ಅನ್ನೋದನ್ನು ನೋಡೋಣ.
ನೋಡಿ, ಗ್ರಂಥದೊಳಗ ನಿಶ್ಚಯ ಪ್ರಧಾನವಾಗಿರತಕ್ಕಂಥ ಕಥನ ಇರೋದ್ರಿಂದ ಇಲ್ಲಿ ನಿಶ್ಶಂಕಿತ ಮೊದಲಾದವುಗಳ ನಿಶ್ಚಯ ಸ್ವರೂಪವನ್ನು ಏನ್ ಮಾಡ್ತಾರಂತಂದ್ರೆ ತಿಳಿಸಿಕೊಡ್ತಾ ಇದ್ರು. ಮೊದಲು ನಿಶ್ಚಯ ಸ್ವರೂಪ ನೋಡೋಣ, ಆಮೇಲೆ ವ್ಯವಹಾರ ಸ್ವರೂಪವನ್ನು ನೋಡೋಣ. ನಿಶ್ಚಯ ಸ್ವರೂಪದ 8 ಅಂಗಗಳಿಗೆ ನಿಶ್ಚಯ ಸ್ವರೂಪದ ಸಾರಾಂಶ ಈ ರೀತಿ ಇದೆ. 1ನೇ ಅಂಗ, ಮೊದಲನೇ ಅಂಗ, ಯಾವ ಸಮ್ಯಕ್ ದೃಷ್ಟಿಯಾದಂಥ ಜೀವ ತನ್ನ ಜ್ಞಾನ ಮತ್ತು ಶ್ರದ್ಧೆಯೊಳಗ ನಿಶ್ಶಂಕಿತ ಇರ್ತಾನಲ್ಲ, ಅವನಿಗೆ ಭಯದ ನಿಮಿತ್ತವಾಗಿರತಕ್ಕಂಥ ಸ್ವರೂಪ ಕಾಣಿಸೋದಿಲ್ಲ. ಆ ಕಾರಣದಿಂದ ಯಾವುದೇ ಭಯ ಇದ್ರೂ ಕೂಡ ತನ್ನ ಸ್ವರೂಪದಿಂದ ಅವನು ಚ್ಯುತ ಆಗೋದಿಲ್ಲ. ಅಂದ್ರೆ ಸಂಶಯದಿಂದ ಮುಕ್ತ ಆಗ್ತಾನ, ಸಂಶಯಯುಕ್ತ ಆಗೋದಿಲ್ಲ. ಅವನಿಗೆ ನಿಶ್ಶಂಕಿತ ಗುಣ ಇರ್ತದೆ. ಇದು ನಿಶ್ಶಂಕಿತ ಗುಣ. ಇನ್ನು ನಿಕಾಂಕ್ಷಿತ ಅಂದ್ರೆ ಏನು? ಯಾವ ವ್ಯಕ್ತಿ ಅಥವಾ ಯಾವ ಜೀವ ಕರ್ಮ ಫಲದ ಇಚ್ಛೆಯನ್ನ ಮಾಡೋದಿಲ್ಲ, ಹಾಗೂ ಇತರ ವಸ್ತು ಧರ್ಮಗಳ ಇಚ್ಛೆಯನ್ನ ಮಾಡೋದಿಲ್ಲ, ಅವನಿಗೆ ನಿಕಾಂಕ್ಷಿತ ಗುಣ ಇರ್ತದೆ. ಇದು ನಿಶ್ಚಯ ನಿಕಾಂಕ್ಷಿತ ಗುಣ. ಮತ್ತೆ 3ನೇದ್ದು, ಯಾವ ವಸ್ತು ಧರ್ಮಗಳ ಕುರಿತಾಗಿ ಯಾರಿಗೆ ಮನಸ್ಸಿನೊಳಗೆ ಗ್ಲಾನಿ ಇರೋದಿಲ್ಲ, ಅವನಿಗೆ ನಿರ್ವಿಚಿಕಿತ್ಸ ಗುಣ ಇರ್ತದ. ಯಾವುದಾದ್ರೂ ಒಂದು ಮಲಿನ ವಸ್ತುವನ್ನು ನೋಡಿ ಅವನ ಗ್ಲಾನಿ ಆಯ್ತು ಅಂತಂದ್ರೆ ಅದು ಬಹಳ ದೊಡ್ಡ ಅಪರಾಧ ಆಗ್ತದೆ. ಯಾಕಂದ್ರೆ ವಸ್ತು ಸ್ವರೂಪ ನಮಗೆ ಗೊತ್ತಿಲ್ಲ ಅಂತದ್ರ ಅರ್ಥ. ಒಂದು ಮಲಿನ ವಸ್ತುವಿನ ಸ್ವರೂಪನ ಮಲಿನದ ಅಂದ ಮೇಲೆ ಅದರ ಸಲುವಾಗಿ ಗ್ಲಾನಿ ಪಟ್ಕೊಳ್ಳೋದೇನಿದೆ? ಈ ಪ್ರಕಾರ ಜ್ಞಾನಿ ಸಮ್ಯಕ್ ದೃಷ್ಟಿಜಿ ವಿಚಾರ ಮಾಡ್ತಾನ. ಅದಕ್ಕೆ ಅವನಿಗೆ ಏನದಪ್ಪ ಅಂತಂದ್ರೆ ನಿಶ್ಚಯವಾಗಿರತಕ್ಕಂಥ ನಿರ್ವಿಚಿಕಿತ್ಸಾ ಗುಣ ಇದೆ. ಗ್ಲಾನಿ ಉತ್ಪನ್ನ ಆಗಂಗಿಲ್ಲ. ತಿಳಿತಾ? ಮುಂದೆ, ಯಾರು ತಮ್ಮ ಸ್ವರೂಪದೊಳಗೆ ಮೂಢ ಆಗೋದಿಲ್ಲ, ತಮ್ಮ ಸ್ವರೂಪದ ಕುರಿತಾಗಿ ಯಾರಿಗೆ ಅಜ್ಞಾನ ಇಲ್ಲ, ಮೂಢತೆ ಇಲ್ಲ, ಅಂಥವರು ತಮ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿತಾರಲ್ಲ, ಅವರಿಗೆ ಅಮೂಢ ದೃಷ್ಟಿ ಗುಣ ಇರ್ತದೆ. ತಮ್ಮ ಸ್ವರೂಪದ ಸಲುವಾಗಿ ಯಾವುದೇ ಮೂಢತೆ ಅವರೊಳಗಿಲ್ಲ. ಅಂಥ ಅಮೂಢ ದೃಷ್ಟಿಯನ್ನು ಹೊಂದಿರತಕ್ಕಂಥವರು ಅವರು ಕೂಡ ಸಮ್ಯಕ್ ದೃಷ್ಟಿಗಳಿದ್ದಾರೆ. ಇದು 4ನೇ ಅಮೂಢ ದೃಷ್ಟಿ ಅಂಗ ಇದೆ. ಇನ್ನು 5ನೇದ್ರೊಳಗೆ ಹೇಳ್ತಾರ, ಯಾರು ಆತ್ಮನನ್ನ ಶುದ್ಧ ಸ್ವರೂಪದೊಳಗೆ ಯುಕ್ತ ಮಾಡ್ತಾರಲ್ಲ, ಆತ್ಮನ ಶಕ್ತಿಯನ್ನ ಬೆಳೆಸ್ತಾರಲ್ಲ, ಇತರ ಧರ್ಮಗಳನ್ನ ಗೌಣ ಮಾಡ್ತಾರಲ್ಲ, ಅವರಿಗೆ ಉಪಗೂಹಣ ಇದೆ. ಉಪಗೂಹಣ ರೂಪದ ಅಂಗಿದೆ. ಆತ್ಮನನ್ನ ಶುದ್ಧ ಸ್ವರೂಪದೊಳಗೆ ಯುಕ್ತ ಮಾಡ್ತಾರ, ಆತ್ಮನ ಶಕ್ತಿಯನ್ನ ಬೆಳೆಸ್ತಾರ, ಮತ್ತು ಇತರ ಧರ್ಮಗಳನ್ನೆಲ್ಲ ಗಮನ ಮಾಡ್ತಾರೆ. ಯಾವ ಅವಶ್ಯಕತೆ ಇಲ್ಲ ಅವೆಲ್ಲವುಗಳನ್ನ ಗಮನ ಮಾಡಿ ಅವರಿಗೆ ಈ ಒಂದು ಗುಣ ಇರ್ತದ. ಇದಕ್ಕೆ ಉಪಗೂಹಣ ಗುಣ ಅಂತ ತಿಳ್ಕೊಂಡು ಕರೀತಾರ. ಇದು ನಿಶ್ಚಯದ ಉಪಗೂಹಣ ಗುಣ ಅದ. 6ನೇ ಗುಣ ಯಾರಪ್ಪ ಅಂದ್ರೆ, ಯಾರ ಸ್ವರೂಪದಿಂದ ಚ್ಯುತ ಆಗ್ತಿರ್ತಾರ, ತಮ್ಮ ಆತ್ಮದಿಂದ ದೂರ ಆಗ್ತಿರ್ತಾರಲ್ಲ, ಅವರನ್ನ ಪುನಃ ಮತ್ತು ಆತ್ಮದೊಳಗೆ ಸ್ಥಾಪನೆ ಮಾಡೋದೇನಿದೆ ಅಂದ್ರೆ ಸ್ಥಿತೀಕರಣ ಗುಣ ಇದೆ. ಯಾರು ತಮ್ಮ ಸ್ವರೂಪದ ಕುರಿತಾಗಿ ವಿಶೇಷವಾಗಿರತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಾರ, ಅವರಿಗೆ ವಾತ್ಸಲ್ಯ ಗುಣ ಇರ್ತದ. ತಮ್ಮ ಸ್ವರೂಪದ ಕುರಿತು ವಿಶೇಷ ಪ್ರೀತಿ ಇರಬೇಕು. ನಾವು ಬರೀ ಪರವಸ್ತುಗಳ ಕುರಿತಾಗಿ ಭಯಂಕರ ಪ್ರೀತಿಯನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಚತುರ್ಗತಿ ಪರಿಭ್ರಮಣ ನಮ್ಮದು ತಪ್ಪಿಲ್ಲ. ನಮಗೆ ನಮ್ಮ ಸ್ವರೂಪದ ಬಗ್ಗೆ ಏನಿರಬೇಕು ಅಂದ್ರೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ವಿಶೇಷವಾಗಿರ್ತಕ್ಕಂಥ ಅನುರಾಗ ಅದ್ರ ಮೇಲೆ ಇರಬೇಕು. ನಮ್ಮ ಬಗ್ಗೆ ನಮ್ಮ ಮೇಲನ ಇರಬೇಕು. ತಿಳಿತಾ? ಇದು ವಾತ್ಸಲ್ಯ ಗುಣ ಅಂತ ಕರೆಸಿಕೊಳ್ತದ. ಇನ್ನು ಕೊನೆಯದಾಗಿ, ಯಾವನು ಆತ್ಮನ ಜ್ಞಾನ ಗುಣವನ್ನ ಪ್ರಕಟಪಡಿಸ್ತಾನಲ್ಲ, ಅವನಿಗೆ ಪ್ರಭಾವನೆಯ ಗುಣ ಇರ್ತದೆ. ಇದು ನಿಶ್ಚಯ 8 ಅಂಗಗಳ ಸ್ವರೂಪ. ನಿಶ್ಚಯದಿಂದ ಈ ಪ್ರಕಾರನೇ ಇರ್ತದ. ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. ಇದರಿಂದ ನಮ್ಮ ಹಿತ ಆಗುವಂಥದ್ದಿದೆ. ಇನ್ನೇನೆಲ್ಲ ವ್ಯವಹಾರ ಬರ್ತದಲ್ಲ ಅದೆಲ್ಲ ಇದಕ್ಕೆ ಪೂರಕ ಇರ್ತದ. ವ್ಯವಹಾರ ಬೇರೆ, ನಿಶ್ಚಯ ಬೇರೆ ಅಲ್ಲ. ವ್ಯವಹಾರ ನಿಶ್ಚಯವನ್ನ ಏನ್ ಮಾಡ್ತದ, ಪ್ರಕಟಪಡಿಸಲಿಕ್ಕೆ ಸಹಾಯ ಮಾಡ್ತದ, ಅದು ವ್ಯವಹಾರ. ತಿಳಿತಾ? ಇದು ವ್ಯವಹಾರ ದೃಷ್ಟಿಯಿಂದ ನಾವು ನೋಡಿದೀವಿ. ಇದು ನಿಶ್ಚಯ ದೃಷ್ಟಿಯಿಂದ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಇವು 8 ಅಂಗಗಳ ಸ್ವರೂಪವನ್ನು ಸಂಕ್ಷಿಪ್ತದೊಳಗೆ ನೋಡಿದೀವಿ. ತಿಳಿತಾ? ಇದು ನಾವು ನಿಶ್ಚಯ ದೃಷ್ಟಿಯಿಂದ ನೋಡಿದ್ವಿ. ಇನ್ನು ವ್ಯವಹಾರ ದೃಷ್ಟಿಯಿಂದನೂ ಕೂಡ ಲೋಕದೊಳಗ ಇವು 8 ಅಂಗಗಳನ್ನು ಮನ್ನಿಸಲಾಗ್ತದೆ. ನಮ್ಮ ಆಗಮಗಳಲ್ಲಿ ಇದರದ್ದು ಕೂಡ ಕಥನ ಬಂದಿದೆ. ನೋಡಿ, ಜಿನವಚನಗಳ ಮೇಲೆ ಸಂದೇಹವನ್ನ ಪಡದೇ ಇರೋದು, ಭಯವನ್ನ ಪಡದೇ ಇರೋದು, ವ್ಯವಹಾರ ದರ್ಶನ ಜ್ಞಾನ ಚಾರಿತ್ರಗಳಿಂದ ಕದಲದೇ ಇರುವುದು, ಅದು ನಿಶ್ಶಂಕಿತ ಕಥನವಿದೆ. ನಿಶ್ಶಂಕಿತತನ. ತಿಳಿತಾ? ಇದು ವ್ಯವಹಾರ ನಿಶ್ಶಂಕಿತ ಅಂಗವನ್ನ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಜಿನೇಂದ್ರ ಪ್ರಭುಗಳ ವಚನದೊಳಗೆ ಸಂದೇಹ ಇರಬಾರ್ದು, ಯಾವುದೇ ಪ್ರಕಾರದ ಭಯ ಉತ್ಪನ್ನ ಆಗಬಾರ್ದು. ವ್ಯವಹಾರ ದರ್ಶನ ಜ್ಞಾನ ಚಾರಿತ್ರಗಳಿಂದ ಕದಲದೇ ಇರುವುದು, ಅದು ನಿಶ್ಶಂಕಿತ ಗುಣ ಇದೆ. ಆಯ್ತಾ? ಇದು ನಿಶ್ಶಂಕಿತ ಗುಣ, ವ್ಯವಹಾರ ಗುಣ ಇದು.
ಇನ್ನು ಸಂಸಾರ ದೇಹ ಭೋಗಗಳ ಇಚ್ಛೆಯಿಂದ, ಪರಮತದ ಇಚ್ಛೆಯಿಂದ, ವ್ಯವಹಾರ ಮೋಕ್ಷ ಮಾರ್ಗದಿಂದ ಕದಲದೇ ಇರುವುದು ಅದು ನಿಕಾಂಕ್ಷಿತತನ ಇದೆ. ಸಂಸಾರ ಶರೀರ ಭೋಗ್ ಇವುಗಳ ಇಚ್ಛೆಯಿಂದ ದೂರಿರೋದು, ಪರಮತದ ಇಚ್ಛೆಯಿಂದ ವ್ಯವಹಾರ ಮೋಕ್ಷ ಮಾರ್ಗದಿಂದ ಕದಲದೇ ಇರೋದು ಅದು ನಿಕಾಂಕ್ಷಿತ ಗುಣ ಇದೆ. ತಿಳಿತಾ? ಇದು ನಿಕಾಂಕ್ಷಿತ ಗುಣ, ಇದು ವ್ಯವಹಾರ ನಿಕಾಂಕ್ಷಿತ ಗುಣ ಇದೆ. ಇನ್ನು ಅಪವಿತ್ರವಾದಂಥ, ದುರ್ಗಂಧವಾದಂಥ ಮೊದಲಾದ ವಸ್ತುಗಳ ನಿಮಿತ್ತದಿಂದ ವ್ಯವಹಾರ ಮೋಕ್ಷ ಮಾರ್ಗದ ಪ್ರವೃತ್ತಿನ ಏನಾಗ್ತದಪ್ಪ ಅಂತಂದ್ರೆ ಗ್ಲಾನಿ, ವ್ಯವಹಾರ ಒಂದು ಮೋಕ್ಷ ಮಾರ್ಗದ ಕುರಿತಾಗಿ ಪ್ರವೃತ್ತಿ, ಆ ಒಂದು ಪ್ರವೃತ್ತಿಯ ಕುರಿತಾಗಿ ಗ್ಲಾನಿ ಉಂಟಾಗೋದ, ಅಸಹ್ಯ ಪಟ್ಟುಕೊಳ್ಳೋದ, ಅದೆಲ್ಲ ಏನಿದೆ ಅಂದ್ರೆ ನಿರ್ವಿಚಿಕಿತ್ಸಕತನವಿದೆ. ಅಸಹ್ಯ ಪಟ್ಟುಕೊಳ್ಳೋದು ಇದು ವಿಚಿಕಿತ್ಸೆ ಇದೆ, ಅಸಹ್ಯ ಪಟ್ಟುಕೊಳ್ಳದೇ ಇರೋದು ಇದು ನಿರ್ವಿಚಿಕಿತ್ಸೆ ಇದೆ. ಯಾಕಂದ್ರೆ ವಸ್ತು ಅಂತೂ ಅವು ಹೆಂಗಿರ್ತಾವ ಹಂಗ ಇರ್ತಾವ, ಮಲಿನ ಇದ್ದು ಅಂದ್ರೆ ಮಲಿನ ಇರ್ತಾವ. ಆದ್ರೆ ನಿಮಿತ್ತಿಂದ ವ್ಯವಹಾರ ಮೋಕ್ಷ ಮಾರ್ಗದ ಪ್ರವೃತ್ತಿ ಇದ್ದೇ ಇರ್ತದ. ಅವಾಗ ನಾವು ಅದ್ರ ಕುರಿತಾಗಿ ಅಸಹ್ಯ ಪಟ್ಟುಕೊಳ್ಬಾರ್ದು, ಇದು ನಿರ್ವಿಚಿಕಿತ್ಸಾ ಗುಣ ಇದೆ. ದೇವ, ಗುರು, ಶಾಸ್ತ್ರ, ಲೌಕಿಕ ಪ್ರವೃತ್ತಿ, ಅನ್ಯ ಮತಗಳ ತತ್ವಾರ್ಥದ ಸ್ವರೂಪ ಇತ್ಯಾದಿಗಳಲ್ಲಿ ಮೂಢತೆಯನ್ನು ಇಡದೇ ಇರೋದೇನಿದೆ ಅಂದ್ರೆ ಯಥಾರ್ಥವಾಗಿ ತಿಳ್ಕೊಂಡು ಪ್ರವೃತ್ತಿ ಮಾಡೋದು ಆ ಮೂಢದೃಷ್ಟಿ ಇದೆ. ಯಾಕಂದ್ರೆ ಇಡೀ ಜಗತ್ತೆಲ್ಲ ಮೂಢದೃಷ್ಟಿಯೊಳಗೆ ಮುಳುಗಿ ಹೋಗಿರ್ತಕ್ಕಂಥ ಸಮಯದೊಳಗೆ ನಾವು ಒಮ್ಮೆಮ್ಮೆ ಅನ್ಯ ಮತದ ಮೂಢದೃಷ್ಟಿಯನ್ನ ತೆಗೆದುಕೊಂಡು ನಮ್ಮ ಜೈನ ಒಂದು ಪರಂಪರೆಯೊಳಗ ರೂಢಿಸುವಂತ ಒಂದು ದುಶ್ಚೇಷ್ಟೆಗೆ ಒಳಗಾಗ್ತಿರ್ತೀವಿ. ಇದನ್ನು ನೋಡ್ಕೊಳ್ಬೇಕು, ನಾವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಮೂಢತನ ಬಹಳದ ಜಗತ್ತಿನೊಳಗ ಮಿಥ್ಯಾತ್ವಕ್ಕೆ ಒಳಗಾಗ್ತಾರ. ನಿಜವಾದ ದೇವಶಾಸ್ತ್ರ ಗುರುಗಳನ್ನ ಬಿಟ್ಟು ಇನ್ನಾರ್ದೋ ನಾವು ಆರಾಧನೆ ಮಾಡಿದೀವಿ ಅಂತಂದ್ರೆ ಅದೆಲ್ಲ ಮೂಢತೆ ಆಗ್ತದ, ಮಿಥ್ಯಾದೃಷ್ಟಿಯೊಳಗೆ ಸಮಾವೇಶ ಆಗ್ತದ. ಅದಕ್ಕ ಯಾವುದೇ ಪ್ರಕಾರದ ಮೂಢತೆಗಳನ್ನು ಇಟ್ಟುಕೊಳ್ಳದೆ, ತತ್ವಾರ್ಥದ ಸ್ವರೂಪ ಇತ್ಯಾದಿಗಳಲ್ಲಿ ಮೂಢತೆಯನ್ನು ಹೊಂದದೆ ಯಥಾರ್ಥವಾಗಿ ತಿಳ್ಕೊಂಡು ಪ್ರವೃತ್ತಿ ಮಾಡಬೇಕಾಗ್ತದ. ಅವಾಗ ನಮ್ಮಲ್ಲಿ ಮೂಢದೃಷ್ಟಿ ಹೊಂಟು ಹೋಗಿ ಅಮೂಢ ದೃಷ್ಟಿ ಬರ್ತದೆ. ಇನ್ನು ಐದನೇದ್ದು ಯಾವುದು ಅಂತಂದ್ರ, ಕರ್ಮೋದಯದಿಂದ ಧರ್ಮಾತ್ಮರಲ್ಲಿ ಏನಾದರೂ ದೋಷಗಳು ಉಂಟಾದವು ಅಂತಂದ್ರ ಅವುಗಳನ್ನು ಗೌನ ಮಾಡಿ ವ್ಯವಹಾರ ಮೋಕ್ಷ ಮಾರ್ಗದ ಪ್ರವೃತ್ತಿಯನ್ನು ಬೆಳೆಸೋದು ಏನದ ಅಂತಂದ್ರೆ ಉಪಗೂಹಣ ಅಥವಾ ಉಪಬ್ರಹಣ ಅನ್ನುವಂಥ ಗುಣ ಇದೆ. ಇನ್ನು ವ್ಯವಹಾರ ಮೋಕ್ಷ ಮಾರ್ಗದಿಂದ ಚ್ಯುತ ಆಗಿರತಕ್ಕಂಥ ಆತ್ಮನನ್ನ ಪುನಃ ಮತ್ತು ಮೋಕ್ಷ ಮಾರ್ಗದೊಳಗೆ ತಂದು ಸ್ಥಿರಪಡಿಸೋದೇನಿದೆ ಅಂದ್ರೆ ಸ್ಥಿತೀಕರಣ ಇದೆ. ಇನ್ನು ವ್ಯವಹಾರ ಮೋಕ್ಷ ಮಾರ್ಗದಲ್ಲಿ ನಡೆಯುವುದರ ಮೇಲೆ ನಡೆಯುವಂಥವರು, ವ್ಯವಹಾರ ಮೋಕ್ಷ ಮಾರ್ಗದ ಮೇಲೆ ಹೋಗ್ತಕ್ಕಂಥವರು ವಿಶೇಷವಾಗಿ ಪ್ರೀತಿ ಮಾಡುವುದು, ವಾತ್ಸಲ್ಯ ಮಾಡುವುದು, ಇದು ವಾತ್ಸಲ್ಯ ಅಂಗದ. ವ್ಯವಹಾರ ಮೋಕ್ಷ ಮಾರ್ಗದ ಮೇಲೆ ಹೋಗ್ತಕ್ಕಂಥ ವ್ಯವಹಾರಿ ಜನರುಗಳನ್ನು ಕುರಿತು, ಸಾಧರ್ಮಿಗಳನ್ನು ಕುರಿತು, ಧರ್ಮ ಸಾಧನೆ ಮಾಡತಕ್ಕಂಥವರನ್ನ ಕುರಿತು ಅಲ್ಲಿ ನಮಗೇನಾಗ್ತದಪ್ಪ ಅಂತಂದ್ರೆ ಬಹಳ ಸುಂದರವಾಗಿರ್ತಕ್ಕಂಥ ಪ್ರೀತಿ ಉತ್ಪನ್ನ ಆಗ್ತದಲ್ಲ, ಅವರ ಕೃತಿಯಾಗಿ ಒಂದು ಆದರ ಭಾವ ಉತ್ಪನ್ನ ಆಗ್ತದಲ್ಲ, ಅದು ವಾತ್ಸಲ್ಯ ಇದೆ. ಈ ಪ್ರಕಾರ ಇದು ವ್ಯವಹಾರ ವಾತ್ಸಲ್ಯ. ಹಲವಾರು ಉಪಾಯಗಳಿಂದ ವ್ಯವಹಾರ ಮೋಕ್ಷ ಮಾರ್ಗದ ಪ್ರಭಾವನೆ ಮಾಡುವುದು ಅದು ಪ್ರಭಾವನೆ ಇದೆ. ಹಲವಾರು ಉಪಾಯಗಳನ್ನು ಮಾಡಿ ಮೋಕ್ಷ ಮಾರ್ಗ, ಜಿನೇಂದ್ರ ಪ್ರಭು ಜಿನಶಾಸನವನ್ನ ಪ್ರಭಾವನೆ ಮಾಡೋದು ಏನದ ಅಂತಂದ್ರೆ ಅದು ಪ್ರಭಾವನೆ ಅಂಗದ. ವ್ಯವಹಾರದೊಳಗೆ ಪ್ರಭಾವನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಆದರೆ ಇನ್ನೊಬ್ರು ಆ ಪ್ರಭಾವನೆಯಿಂದ ಹೆದರಿ ಓಡಿ ಹೋಗಬಾರದು. ಅಷ್ಟು ಗೊಂದಲ, ಅಷ್ಟು ದ್ವಂದ್ವ, ಅಷ್ಟು ಒಂದು ಭಯಂಕರ ರೂಪದೊಳಗೆ ಏನ್ ಮಾಡುವಂಗಿಲ್ಲ ಅಂದ್ರೆ ಧರ್ಮ ಪ್ರಭಾವನೆ ಆಗೋದಿಲ್ಲ. ಬಹಳ ಸ್ವಚ್ಛ, ಬಹಳ ಸುಂದರ, ಬಹಳ ವೆಲ್ ಪ್ಲಾನ್ಡ್ ಏನಾಗಬೇಕು ಅಂತಂದ್ರೆ ಪ್ರಭಾವನೆಯನ್ನ ಮಾಡ್ಬೇಕು ನಾವು. ಎಲ್ಲರೂ ಮಾಡ್ತಾರಂತ ತಿಳ್ಕೊಂಡು ನಾವು ಮಾಡ್ಲಿಕ್ಕೆ ಹೋದಿವಿ ಅಂತಂದ್ರೆ ಅದು ಪ್ರಭಾವನೆ ಆಗೋದಿಲ್ಲ, ಅದು ನಮ್ಮದೆಲ್ಲ ಅಸಹ್ಯ ಆಗ್ತದ, ಬಹಳ ತೊಂದರೆಗೆ ಒಳಗಾಗುವಂತ ಪ್ರಸಂಗ ಬರ್ತದೆ. ತಿಳಿತಾ? ಈ ರೀತಿ ಪ್ರಭಾವನೆ ಅಂಗವನ್ನ ಏನ್ ಮಾಡಿದ್ರು, ವ್ಯವಹಾರ ಪ್ರಭಾವನೆ ಅಂಗವನ್ನ ಹೇಳಿದ್ರು. ಹಲವಾರು ಉಪಾಯಗಳಿಂದ ವ್ಯವಹಾರ ಮೋಕ್ಷ ಮಾರ್ಗದ ಪ್ರಭಾವನೆ ಮಾಡೋದು ಅದು ವ್ಯವಹಾರ ಪ್ರಭಾವನೆ ಇದೆ. ಹೀಗೆ ವ್ಯವಹಾರವನ್ನ ಪ್ರಾಧಾನ್ಯವಾಗಿ ಇಟ್ಟುಕೊಂಡು 8 ಗುಣಗಳ ಸ್ವರೂಪ, ನಿಶ್ಚಯವನ್ನ ಆಧಾರವಾಗಿ ಇಟ್ಟುಕೊಂಡು 8 ಗುಣಗಳ ಸ್ವರೂಪ, ಇವು ಎರಡೂ ವಿಷಯಗಳನ್ನು ನಾವು ಏನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಇಲ್ಲಿ ನೋಡ್ಕೊಂಡಿದ್ದೇವೆ. ಇವೆರಡೂ ವಿಷಯಗಳು ಏನಿದ್ದಾವ ಅಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿಗಳು. ಯಾಕಂದ್ರೆ ಇವು 8 ಅಂಗ ಏನಿದ್ದಾವಲ್ಲ ಅಂತ, ಇವು 8 ಅಂಗ ಏನಿದಾವಲ್ಲ, ಇವು 8 ಅಂಗಗಳು ಏನಿದಾವ ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ನಮಗೆ ಏನ್ ಮಾಡ್ತಾವಂದ್ರೆ ವಹಿಸಿಕೊಡ್ತಾವ. ಈ ರೀತಿ 236ನೇ ಗಾಥೆಗೆ ಏನಾಗ್ತದ ಅಂತಂದ್ರೆ ಈ ಅಧಿಕಾರ ಕೊನೆಗೊಳ್ಳತ್ತು. ಅದಕ್ಕೆ ನಿರ್ಜರಾಧಿಕಾರವನ್ನ ನಾವು ನೋಡ್ತಾ ಇದ್ದೀವಿ. ಈ ನಿರ್ಜರಾ ಅಧಿಕಾರ ಏನದ ಅಂತಂದ್ರೆ ಇಲ್ಲಿಗೆ ಏನಾಗುವುದಂದ್ರೆ ಕೊನೆಗೊಳ್ಳೋದದ. ಯಾಕಂದ್ರೆ 8 ಅಂಗಗಳನ್ನ ನೋಡಿದ್ವಿ: ನಿಶಂಕಿತ, ನಿಕಾಂಕ್ಷಿತ, ನಿರ್ವಿಚಿಕಿತ್ಸ, ಅಮೂಢ ದೃಷ್ಟಿ, ಉಪಗೂಹಣ, ವಾತ್ಸಲ್ಯ ಮತ್ತು ಪ್ರಭಾವನ.
ಇವು 8 ಗುಣಗಳೇನದಾವಲ್ಲ, ಇವು 8 ಗುಣಗಳು ಸಮ್ಯಕ್ ದೃಷ್ಟಿಗಿರ್ತವ. ಆ ಸಮ್ಯಕ್ ದೃಷ್ಟಿನೇ ನಿರ್ಜರೆಯನ್ನ ಮಾಡ್ಕೊಳ್ತಿರ್ತಾನ. ನಿರ್ಜರ ಅಧಿಕಾರವನ್ನ ಹೇಳಬೇಕಾದ್ರೆ ಇವೆಲ್ಲ ಅಂಶಗಳನ್ನ ಹೇಳಲೇಬೇಕು. ತಿಳಿತಾ? ನಿರ್ಜರ ಅಧಿಕಾರದೊಳಗನು ಕೂಡ ಏನ್ ಮಾಡಿದ್ರು ಅಂದ್ರೆ ಸಮ್ಯಕ್ ದರ್ಶನವನ್ನ ಹೇಳಿದ್ರು. ಸಮ್ಯಕ್ ದರ್ಶನದ 8 ಗುಣಗಳನ್ನ ಹೇಳಿದ್ರು. ಸಮ್ಯಕ್ ದರ್ಶನದ 8 ಅಂಗಗಳಲ್ಲಿ ಸಪ್ತ ಭಯನೂ ಇರೋದಿಲ್ಲ, 3 ಮೂಢತೆಗಳು ಇರೋದಿಲ್ಲ, ಅರನಾಯತನಗಳಿರೋದಿಲ್ಲ. ಇವೆಲ್ಲದರಿಂದ ರಹಿತಿರ್ತಕ್ಕಂಥ ಸಮ್ಯಕ್ ದೃಷ್ಟಿ ಇದ್ದಂತ ಜೀವನಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಭಾವ ನಿರ್ಮಾಣ ಆಗ್ತದ. ತಿಳಿತಾ? ಹಂಗಾದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಮ್ಯಕ್ ದೃಷ್ಟಿಗೆ ಶಂಕಾದಿಗಳಿಂದ ಆಗುವಂತ ಹೊಸ ಬಂಧ ಆಗೋದಿಲ್ಲ. ಮತ್ತು ಅಷ್ಟಾಂಗಯುಕ್ತನಾಗಿರೋದ್ರಿಂದ 8 ಅಂಗಗಳಿಂದ ಸಹಿತಿರ್ತಾನೆ. ನಿಶಂಕಿತ, ಏಕಾಂಕ್ಷಿತ, ನಿರ್ವಿಚಿಕಿತ್ಸ, ಮೂಢ ದೃಷ್ಟಿ, ಉಪಗೋಣ, ಇವೆಲ್ಲ ಅಂಗಗಳಿಂದ ಸಹಿತಿರ್ತಾನ. ಇದಕ್ಕೆ ವಿರೋಧಿ ಇರತಕ್ಕಂಥ ಭಾವಗಳಿಂದ ರಹಿತಿರ್ತಾನ. ಹಿಂಗಾಗಿ ಅಷ್ಟಾಂಗದಿಂದ ಯುಕ್ತ ಆಗಿರೋದ್ರಿಂದ ನಿರ್ಜರೆಯು ಉದಯ ಆಗಿರತಕ್ಕಂಥ ಕಾರಣದಿಂದ ಅದಕ್ಕೆ ಮೊದಲೇ ಬಂಧದ ನಾಶ ಆಗ್ತದೆ. ಆದ್ದರಿಂದ ಅವು ಧಾರಾಪ್ರವಾಹಿಯಾಗಿರ್ತಕ್ಕಂಥ ಜ್ಞಾನರೂಪದ ರಸವನ್ನ ಹಿಡ್ಕೊಂಡು ನಿರ್ಮಲವಾಗಿರ್ತಕ್ಕಂಥ ಆಕಾಶ ಅನ್ನುವಂಥ ರಂಗಮಂಟಪದೊಳಗ ಹೇಗೆ ಯಾವುದೋ ಮನುಷ್ಯ ಮದ್ಯ ಕುಡಿದು ಮತ್ತನಾಗಿ ನಾಟ್ಯರಂಗದೊಳಗೆ ನರ್ತಿಸುವಂತೆ ನರ್ತಿಸ್ತಾನ, ಹಂಗ ಈ ಒಂದು ಪರಿಸ್ಥಿತಿ ಅದ. ತಿಳಿತಾ? ಇಲ್ಲಿ ಅಮೃತಚಂದ್ರಾಚಾರ್ಯದ ಇದು ಕೊನೆ ಒಂದು ಅಂಶವನ್ನ ನಾವು ನೋಡ್ತಾ ಇದ್ದೇವೆ. ನಿರ್ಜರ ಅಧಿಕಾರದೊಳಗ ಸಮ್ಯಕ್ ದೃಷ್ಟಿಗೆ ನಿರ್ಜರ ಆಗ್ತದ, ಬಂಧ ಆಗೋದಿಲ್ಲ ಅಂತ ತಿಳ್ಕೊಂಡ ತಾವು ಹೇಳಿದ್ರಿ. ಒಂದು ಪ್ರಶ್ನೆ ಇದೆ ಇಲ್ಲಿ, ಶಿಷ್ಯನಿಗೆ ಒಂದು ಪ್ರಶ್ನೆ ಆಗ್ಯದ. ಸಮ್ಯಕ್ ದೃಷ್ಟಿಗೆ ಬಂಧ ಆಗೋದಿಲ್ಲ, ಅವನಿಗೆ ನಿರ್ಜರ ಆಗ್ತದ ಅಂತ ಹೇಳಿದ್ರಿ. ಆದ್ರ ಸಿದ್ಧಾಂತಗಳಲ್ಲಿ ಗುಣಸ್ಥಾನಗಳ ಪ್ರಣಾಳಿಕೆಯನ್ನು ನೋಡಿದಾಗ ಅವಿರತ ಸಮ್ಯಕ್ ದೃಷ್ಟಿ ಮೊದಲಾದವರಿಗೆ ಬಂಧವನ್ನ ಹೇಳಲಾಗಿದೆಯಲ್ಲ. ಮತ್ತು ಘಾತಿ ಕರ್ಮಗಳ ಕಾರ್ಯ ಆತ್ಮನ ಗುಣಗಳನ್ನು ಘಾತ ಮಾಡೋದಿರೋದ್ರಿಂದ ದರ್ಶನ, ಜ್ಞಾನ, ಸುಖ, ವೀರ್ಯ ಈ ಗುಣಗಳ ಘಾತ ವಿದ್ಯಮಾನಿದೆ. ಚಾರಿತ್ರ ಮೋಹದ ಉದಯ ಹೊಸದಾಗಿ ಬಂಧವನ್ನ ಮಾಡ್ತಾ ಇದೆ. ಒಂದು ವೇಳೆ ಮೋಹದ ಉದಯದೊಳಗೂ ಕೂಡ ಬಂಧವನ್ನ ನೀವು ಮನ್ನಿಸಲಿಲ್ಲ ಅಂದ್ರ ಮಿಥ್ಯಾದೃಷ್ಟಿಗೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳ ಉದಯ ಇದ್ರೂ ಕೂಡ ಬಂಧ ಆಗೋದಿಲ್ಲ ಅಂಥೇಳಿ ಯಾಕೆ ಮನ್ನಿಸಬಾರ್ದು? ಹಿಂಗ್ ಪ್ರಶ್ನೆ ಇದೆ. ಒಂದು ಬಂದಿಲ್ಲ ಅಂದ್ರೆ ಹೌದಿಲ್ಲೋ? ಒಳ್ಳೇದು. ಬಂದಿಲ್ಲ ಅಂತಂದ ಬಳಿಕ ಅವಿರತಿ ಸಮ್ಯಕ್ ದೃಷ್ಟಿಗೆ ಅವಿರತಿ ಸಮ್ಯಕ್ ದೃಷ್ಟಿಗೆ ಏನದ ಅಂತಂದ್ರೆ ಇನ್ನೂ ಕರ್ಮಗಳದ್ದು ಉದಯ ಇದೆ, ಕಷಾಯಗಳದ್ದು ಉದಯ ಇದೆ. ಹಂಗಾದ್ರೆ ಅವನಿಗೆ ಯಾಕೆ ಆಗೋದಿಲ್ಲ, ಅವನಿಗೆ ಬಂಧ ಅಂತೇಳಿ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನೋಡ್ರಿ, ಬಂಧವಾಗುವಲ್ಲಿ ಪ್ರಾಮುಖ್ಯದಿಂದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳ ಉದಯವೇ ಕಾರಣವಿದೆ. ಕರ್ಮ ಜೀವದ ಜೊತೆಗೆ ಬಂಧ ಆಗಬೇಕಾದ್ರೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳ ಮುಖ್ಯ ಕಾರಣದ ವಸ್ತು. ಒಂದು ದರ್ಶನ ಮೋಹನೀಯ ಪ್ರಕೃತಿ, ಒಂದು ಚಾರಿತ್ರ ಮೋಹನೀಯ ಪ್ರಕೃತಿ, 2 ಕಾರಣಗಳು. ಮತ್ತು ಸಮ್ಯಕ್ ದೃಷ್ಟಿಗಂತೂ ಅವುಗಳ ಉದಯದ ಅಭಾವವಿದೆ. ಯಾಕಂದ್ರೆ ಸಮ್ಯಕ್ ದೃಷ್ಟಿ ಆದಮೇಲೆ ಅವು ಮಿಥ್ಯಾತ್ವ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅನಂತಾನುಬಂಧಿ ಏನದಾವಲ್ಲ ಕಷಾಯಗಳು, ಅವುಗಳು ಏನದಾವ ಅಂತಂದ್ರೆ ಈ ಸಮ್ಯಕ್ ದೃಷ್ಟಿ ಸಮ್ಯಕ್ತ್ವದ ಕಾರಣದಿಂದ ಅವುಗಳದ ಅಭಾವ ಇದೆ. ಸದವಸ್ಥಾರೂಪ ಉಪಶಮ ಇರಬಹುದು, ಅಥವಾ ಉಪಶಮನ ಆಗಿರಬಹುದು, ಅಥವಾ ಕ್ಷಯಕ್ಕೆ ಪ್ರಾಪ್ತ ಆಗಿರಬಹುದು. ಕ್ಷಯೋಪಶಮ, ಕ್ಷಯ ಮತ್ತು ಉಪಶಮ ಇವು 3ರೊಳಗೆ ಯಾವ್ದಾದ್ರು ಒಂದಾಗಿರ್ತದ. ಹಿಂಗಾಗಿ ಅಲ್ಲಿ ಅನಂತ ಅನುಬಂಧಿ ಮತ್ತು ಈ ಮಿಥ್ಯಾತ್ವಗಳದ್ದೇನಿಲ್ಲ ಅಂದ್ರೆ ಉದಯ ಇಲ್ಲ. ಹೀಗಾಗಿ ಚಾರಿತ್ರ ಮೋಹದ ಉದಯ ಇಲ್ಲದೇ ಇರೋದ್ರಿಂದ ಅಲ್ಲಿ ಏನಾಗ್ತದಂದ್ರೆ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳನ್ನು ಹೊರತುಪಡಿಸಿ ಅವುಗಳ ಜೊತೆ ಇರತಕ್ಕಂಥ ಇತರ ಪ್ರಕೃತಿಗಳನ್ನು ಹೊರತುಪಡಿಸಿ ಉಳಿದ ಘಾತಿ ಕರ್ಮಗಳ ಪ್ರಕೃತಿಗಳದ ಅಲ್ಪಸ್ಥಿತಿ ಅನುಭಾಗವುಳ್ಳಂತ ಬಂಧ ಹಾಗೂ ಉಳಿದ ಅಘಾತಿ ಕರ್ಮ ಪ್ರಕೃತಿಗಳದ ಬಂಧ ಆಗ್ತದೆ. ಆದರೂ ಕೂಡ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಸಹಿತ ಇರತಕ್ಕಂಥ ಸಮಯದೊಳಗೆ ಹೆಂಗ ಬಂದಾಗಿತ್ತು ಆ ರೀತಿ ಆಗೋದಿಲ್ಲ. ಅನಂತ ಸಂಸಾರಕ್ಕಂತೂ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳೇ ಕಾರಣ ಇದ್ದಾವ. ಅವುಗಳ ಅಭಾವ ಆದ ನಂತರ ಪುನಃ ಅವುಗಳ ಬಂಧ ಆಗೋದಿಲ್ಲ. ಆತ್ಮ ಎಲ್ಲಿ ಜ್ಞಾನಿ ಆಗ್ತಾನಲ್ಲ ಅಲ್ಲಿ ಇತರ ಬಂಧದ ಎಣಿಕೆಯನ್ನು ಯಾರು ಮಾಡ್ತಾರ? ಮಾಡೋದನ್ನ ಇಲ್ಲ. ಆತ್ಮ ಜ್ಞಾನಿಯಾದ ಅಂತಂದ್ರೆ ಸಣ್ಣ ಏನಾದ್ರೂ ಬಂದ್ ಆಗ್ತಾವ ಅಂತಂದ್ರೆ ಬಂದ್ ಆದ್ರೂ ಕೂಡ ಅದ್ರ ಬಗ್ಗೆ ಏನು ಹೆದರು ಅವಶ್ಯಕತೆ ಇಲ್ಲ. ಮರದ ಬುಡವೇ ಕತ್ತರಿಸಿ ಹೋದ ಮೇಲೆ ಹಸಿರೆಲೆಗಳು ಅದೆಷ್ಟು ಸಮಯದವರೆಗೆ ಇರ್ಲಿಕ್ಕೆ ಸಾಧ್ಯದ? ಅವು ನಾಶ ಆಗಿ ಆಗ್ತಾವ. ಅದಕ್ಕಾಗಿ ಈ ಅಧ್ಯಾತ್ಮ ಶಾಸ್ತ್ರದೊಳಗೆ ಸಾಮಾನ್ಯವಾಗಿ ಜ್ಞಾನಿ ಅಜ್ಞಾನಿಯಾಗುವ ಸಂಬಂಧದೊಳಗನ ಮುಖ್ಯ ಕಥನಿದೆ. ಜ್ಞಾನಿಯಾದ ನಂತರ ಕೆಲವು ಕರ್ಮಗಳು ಉಳಿದಿರ್ತಾವ, ಅವು ಸ್ವಾಭಾವಿಕವಾಗಿ ನಾಶ ಆಗ್ತಾ ಹೋಗ್ತಾವ. ಜ್ಞಾನಿ ಸಂಬಂಧವಾಗಿ ಈ ಕೆಳಗಿನ ದೃಷ್ಟಾಂತವನ್ನು ಅವಲೋಕಿಸಿ ಅರ್ಥೈಸಿಕೊಳ್ಳಬೇಕು. ಹೆಂಗ?
ದಾರಿದ್ರ್ಯದ ಕಾರಣವಾಗಿ ಯಾವನೋ ಒಬ್ಬ ಮನುಷ್ಯ ಒಂದು ಹುಲ್ಲಿನ ಗುಡಿಸಲಿನೊಳಗೆ ವಾಸ ಆಗ್ತಾ ಇದ್ದ. ಭಾಗ್ಯೋದಯದಿಂದ ಸಿರಿ ಸಂಪತ್ತುಗಳಿಂದ ಕೂಡಿರತಕ್ಕಂಥ ಒಂದು ಮಹಡಿ ಮನೆಯೊಂದರದ ಅವಂಗ ಪ್ರಾಪ್ತಿಯಾಗ್ತು. ಅದಕ್ಕಾಗಿ ಅವ ಅದರೊಳಗೆ ವಾಸಿಸ್ಲಿಕ್ಕೆ ಹೋದ. ಒಂದು ವೇಳೆ ಆ ಮನೆಯೊಳಗೆ ಬಹಳ ದಿನಗಳಿಂದ ಕಸ ಕಡ್ಡಿ ತುಂಬಿ ಹೋಗಿದ್ರೂ ಕೂಡ ಯಾವ ದಿವಸ ಅವನು ಮನೆಯೊಳಗೆ ಪ್ರವೇಶ ಮಾಡ್ತಾನಲ್ಲ, ಆ ದಿನದಿಂದಲೇ ಅವನು ಆ ಮನೆಯ ಒಡೆಯ ಆಗ್ತಾನೆ. ಸಾಧನ ಸಂಪತ್ತು ಉಳ್ಳವನಾದಂಥ ಈಗ ಆ ಕಸಕಡ್ಡಿಯನ್ನೆಲ್ಲ ತೆಗೆದು ಸ್ವಚ್ಛ ಮಾಡೋದಿದೆ. ಅದನ್ನ ಅವನು ಕ್ರಮದಿಂದ ತನ್ನ ಶಕ್ತಿಗನುಸಾರವಾಗಿ ಸ್ವಚ್ಛ ಮಾಡ್ತಾನ. ಯಾವಾಗ ಇಡೀ ಕಸಕಡ್ಡಿಗಳನ್ನೆಲ್ಲ ಸ್ವಚ್ಛ ಆಗ್ತದ ಮನೆ, ಅವಾಗ ಮನೆ ಬಹಳ ಉಜ್ವಲ ಆಗ್ತದ. ಆಗ ಅವನು ಪರಮಾನಂದವನ್ನ ಅನುಭವಿಸಬಹುದಾಗಿದೆ. ಇದೇ ಪ್ರಕಾರ ಜ್ಞಾನಿ ಸಂಬಂಧದೊಳಗೂ ಕೂಡ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಯಾವಾಗ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗೆ ಸಂಬಂಧಪಟ್ಟಂತ ಕರ್ಮಗಳು ಹೋದು, ಆದ್ರೆ ಇನ್ನುಳಿದಂತ ಸತ್ತ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಕರ್ಮಗಳು ಇದ್ದೇ ಇರ್ತಾವ. ಯಾವಾಗ ನಾವು ನಮ್ಮ ಮನೆಯೊಳಗೆ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತೀವಲ್ಲ, ಅವಾಗ ದಪ್ಪ ಕಸರ ಅಂತೂ ಮೊದಲೇ ತೆಗೆದಿದ್ವಿ. ಈಗ ಒಂದು ಸ್ವಲ್ಪ ಏನ್ ಕಸ ಉಳ್ದದಲ್ಲ, ಯಾವಾಗ ನಾವು ವಾಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವಾಗ ಆ ಇದ್ದಂತ ಕಚರ ಇದ್ದಂತ ಕರ್ಮವಿ ಕೂಡ ಎಲ್ಲ ನಿರ್ಜರ ಆಗಿ ಹೋಗ್ತದೆ. ಅದಕ್ಕೆ ಸ್ವಭಾವದೊಳಗೆ ಇರುವಂತದ್ದು ಅಭ್ಯಾಸ ಮಾಡಬೇಕಾದ್ರೆ ಎಲ್ಲವುಗಳು ಕೂಡ ಏನಾಗ್ತವ ಅಂತಂದ್ರೆ ನಿರ್ಜರಿತ ಆಗಿ ಹೋಗ್ತವ, ಎಲ್ಲವೂ ದೂರ ಆಗಿ ಹೋಗ್ತವ. ಈ ಪ್ರಕಾರವಾಗಿ ಯಾವುದು ರಂಗಮಂಟಪದೊಳಗೆ ಪ್ರವೇಶ ಮಾಡಿತ್ತಲ್ಲ ನಿರ್ಜರೆ, ಅದು ತನ್ನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ತೋರಿಸಿ ರಂಗಮಂಟಪದಿಂದ ಏನಾಗ್ತಾ ಇದೆ ಅಂತಂದ್ರೆ ಹೊರಗೆ ಹೋಗ್ತಾ ಇದೆ. ಈ ಪ್ರಕಾರವಾಗಿ ಶ್ರೀ ಸಮಯಸಾರದ ಶ್ರೀಮದ್ ಭಗವತ್ ಕುಂದಾಚಾರ್ಯ ದೇವ ಪ್ರಣೀತ ಈ ಒಂದು ನಿರ್ಜರ ಅಧಿಕಾರದ ಟೀಕೆ ಅಥವಾ ನಿರ್ಜರೆಯ ಪ್ರರೂಪಣೆ ಮಾಡತಕ್ಕಂಥ 6ನೇ ಅಂಕ ಏನಾಗ್ತದೆ ಅಂತಂದ್ರೆ ಇಲ್ಲಿ ಸಮಾಪ್ತ ಆಗ್ತದೆ. ಇಲ್ಲಿಗೆ ನಮ್ಮ ಈ ಒಂದು 25ನೇ ಸಂಚಿಕೆನೂ ಕೂಡ ಇಲ್ಲಿಗೆ ಏನಾಗ್ತದ ಅಂತಂದ್ರೆ ಮುಗಿತದ. ಈ ರೀತಿಯಾಗಿ ನಿರ್ಜರ ಅಧಿಕಾರವನ್ನು ನಾವು ಮುಗಿಸಿದ್ದೇವೆ. ನಿರ್ಜರ ಅಧಿಕಾರವನ್ನ ಮುಗಿಸಿದ್ದೇವೆ. ಈ ನಿರ್ಜರ ಅಧಿಕಾರದೊಳಗೆ ಏನು ಬಂತಪ್ಪ ಅಂತಂದ್ರೆ ಸಮ್ಯಕ್ ದೃಷ್ಟಿನೂ ಕೂಡ ಏನಿರ್ತಾನಂದ್ರ ಅಬಂಧಕ್ಕಿರ್ತಾನ. ಸಮ್ಯಕ್ ದೃಷ್ಟಿಗೆ ಬಂದಿರುವುದಿಲ್ಲ. ಯಾವ ಅಪೇಕ್ಷೆಯಿಂದ? ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಗಳ ಉಪಶಮ ಆಗಬಹುದು, ಕ್ಷಯೋಪಶಮ ಆಗಬಹುದು ಅಥವಾ ಕ್ಷಯ ಆಗಬಹುದು. ಈ ಪ್ರಕಾರದ ಪ್ರವೃತ್ತಿ ಇದ್ದಂತ ಸಮಯದೊಳಗ ಅವನಿಗೆ ಬಂಧ ಇಲ್ಲ. ಯಾಕೆ ಬಂದಿಲ್ಲ? ಇನ್ನುಳಿದಂಥವುಗಳ ಸತ್ತಾದೊಳಗಿದ್ರೂ ಕೂಡ ಯಾಕೆ ಬಂದಿಲ್ಲ? ಯಾಕೆ ಬಂದಾಗೋದಿಲ್ಲ ಅಂತಂದ್ರೆ ಸತ್ತಾದೊಳಗಿರ್ತಕ್ಕಂಥವುಗಳು ಏನಿಲ್ಲ ಅಂತಂದ್ರೆ ಬಲಶಾಲಿಗಳಿಲ್ಲ, ಅಷ್ಟೊಂದು ಅವುಗಳಲ್ಲಿ ಅನುಭಾಗ ಶಕ್ತಿ ಇಲ್ಲ. ಮಿಥ್ಯಾತ್ವ ಸಹಿತ ಇದ್ದಂಥ ಕಷಾಯಗಳಲ್ಲಿ ಯಾವ ಅನುಭಾಗ ಶಕ್ತಿ ಇತ್ತೋ ಆ ಮಿಥ್ಯಾತ್ವ ಹೊಂಟು ಹೋದ ಮೇಲೆ ಆ ಪ್ರಕಾರದ ಅನುಭಾಗ ಶಕ್ತಿ ಅವುಗಳಲ್ಲಿ ಉಳಿಯೋದಿಲ್ಲ. ಆ ಕಾರಣದಿಂದ ಮಿಥ್ಯಾತ್ವದ ಸದ್ಭಾವದೊಳಗೆ ಎಂಥ ಬಂದ ಆಗ್ತಿತ್ತಲ್ಲ ಅಂತ ಬಂದವರಿಗಿಲ್ಲ. ಹೊರತಾಗಿ ಮೊದಲು ಬಂದಾಗಿರ್ತಕ್ಕಂಥ ಸತ್ತಾದೊಳಗಿರ್ತಕ್ಕಂಥ ಏನು ಕರ್ಮಗಳಿತ್ತಲ್ಲ, ಆ ಕರ್ಮಗಳು ಕೂಡ ಒಂದೊಂದಾಗಿ ಸಮ್ಯಕ್ ದೃಷ್ಟಿಗೆ ನಿರ್ಜರ ಹಾಕೊಂತ ಹೋಗಿ ಸಮಸ್ತ ಎಲ್ಲ ಕರ್ಮಗಳ ನಿರ್ಜರಾಗಿ ಅನಂತ ಸುಖದ ಸ್ಥಾನ ಇರತಕ್ಕಂಥ ಮೋಕ್ಷವನಿಗೆ ಪ್ರಾಪ್ತ ಆಗ್ತದ ಅನ್ನುವಂಥ ಮಾತಿನೊಂದಿಗೆ ಈ ಪ್ರಕಾರದ ಒಂದು ನಿರ್ಜರೆ ನಿಮ್ಮೆಲ್ಲರ ಜೀವನದೊಳಗೂ ಕೂಡ ಬರಲಿ, ಉದಯಿಸಲಿ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಚರ್ಚೆಯನ್ನ ನಾವು ಇಲ್ಲಿಗೆ ನಿಲ್ಲಿಸೋಣ. ಈಗ ನಾವು ನಿರ್ಜರ ಅಧಿಕಾರವನ್ನು ಏನ್ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ಮುಗಿಸಿದ್ದೇವೆ. ಈ ಒಂದು ನಿರ್ಜರ ಅಧಿಕಾರದ ನಂತರ ಮುಂದೆ ಬರುವಂತದ್ದು ಏನದಂದ್ರೆ ಬಂಧ ಅಧಿಕಾರ ಇದೆ, ಬಹಳ ಅದ್ಭುತವಾದಂಥ ಅಧಿಕಾರ. ಅದನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಪ್ರಾರಂಭಿಸೋಣ. ಇವತ್ತಿನ ಸಮಯ ಇಲ್ಲಿಗೆ ಆಗ್ಯದ. ಇವತ್ತು ನಾವೆಲ್ಲರೂ ಏನ್ ಮಾಡೋಣ ಅಂತಂದ್ರೆ ಇಲ್ಲಿಗೆ ವಿರಾಮವನ್ನ ತೆಗೆದುಕೊಳ್ಳೋಣ. ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮಾದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯುಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय, जय बोलो जिनवानी माता की जय. जय जिनेन्द्र.